ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇದೊಂದು ಮಾನವೀಯ ನೆಲೆಗಟ್ಟಿನಲ್ಲಿ ಆಯೋಜಿಸಿರುವಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 3 ದಿನಗಳ ಕಾಲ ಅದ್ದೂರಿ ಕಾರ್ಯಕ್ರಮಗಳು, ವೇದಿಕೆಗಳು ಇವೆಲ್ಲವೂ ಮುಂದಿನ ದಿನಗಳಲ್ಲಿ 3 ದಿನಗಳಲ್ಲಿ ವೇದಿಕೆ ಸಿಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮೊದಲ ದಿನ ಕೃಷಿ ಮೇಳ, ಆರೋಗ್ಯ ಮೇಳ, ಉದ್ಯೋಗ ಮೇಳದ ಕೌಶಲ್ಯ ಶಿಬಿರಗಳು ಮತ್ತು ಆರ್ಟ್ ಎಕ್ಸಿಬಿಷನ್ಸ್ ಅನ್ನುವಂತಹ 4-5 ಕಲ್ಪನೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಇದೀಗ ನಮ್ಮೂರು ಎಕ್ಸ್ಪ್ರೆಸ್ ಸಂಸ್ಥೆ ಅನ್ನುವಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಶುರುವಾದಂಥ ಸಂಸ್ಥೆ 2017ರಲ್ಲಿ ಇವತ್ತು 10 ವರ್ಷಗಳನ್ನು ಪೂರೈಸಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಂದು ತೀರ್ಥಹಳ್ಳಿ ಹಾಗೂ ಮಲೆನಾಡಿಗೆ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಕೊಡುವ ಮಟ್ಟಕ್ಕೆ ನೀವು ಸಹಕಾರ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ನಾನು ಪ್ರಾಸ್ತಾವಿಕ ಮಾತನಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಮೇಳ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ನಾರಾಯಣ ಹೃದಯಾಲಯ ಆಸ್ಪತ್ರೆ ಮತ್ತು ರೋಟರಿ ಬ್ಲಡ್ ಬ್ಯಾಂಕ್ ತೀರ್ಥಹಳ್ಳಿ ಇವರ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸಹಾಯ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು 3 ದಿನಗಳ ಕಾಲ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದರಲ್ಲೂ ಸುಮಾರು 1,000 ಜನರಿಗೆ ಇಲ್ಲಿ ವೇದಿಕೆ ಸಿಗ್ತಾ ಇದೆ. ಬೇರೆ ಬೇರೆ ಕಲಾವಿದರುಗಳು, ಮಲೆನಾಡಿನ ಪ್ರತಿ ತಾಲೂಕಿನ ಕಲಾವಿದರನ್ನು ನಾವಿಲ್ಲಿ ಗುರುಸ್ತಾ ಇದ್ದೇವೆ. ಸಾಹಿತಿಗಳನ್ನು ಗುರುಸ್ತಾ ಇದ್ದೇವೆ. ಬೇರೆ ಬೇರೆ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಗಣ್ಯರನ್ನು ಗುರುಸ್ತಾ ಇದ್ದೇವೆ. ಜೊತೆಗೆ ನಮ್ಮ ತೀರ್ಥಹಳ್ಳಿಗೆ ವಿಶೇಷ ಕೊಡುಗೆ ನೀಡಿರುವಂಥ ಕಲಾವಿದರುಗಳನ್ನು, ಅವರ ಆರ್ಟನ್ನು, ಅವ್ರನ್ನ ಕಲೆಯನ್ನು ಇಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮೇಘರಾಜ್ ಅವರು ಉದ್ಯಮಿಗಳು ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ರಂಜನ್ ಹೆಗ್ಡೆ ಅವರು ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ನಾವು ಸರಳ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಯಾಕೆಂದರೆ ನಮ್ಮ ತೀರ್ಥಹಳ್ಳಿಗೆ ಕೊಡುಗೆ ನೀಡಿರುವಂಥ ಹಿರಿಯರು ಕಡಿದಾಳ್ ದಯಾನಂದ ಅವರನ್ನು ನಾವು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ. ವಿಜಯದೇವ್ ಸರ್ ಬಂದಿದ್ದರು, ಅವರೊಂದು ಪ್ರೈವೇಟ್ ಕಾರ್ಯಕ್ರಮ ಮತ್ತೆ ಬರ್ತಾ ಇದ್ದಾರೆ. ಜೊತೆಗೆ ಜೀವಂದರ್ ಜೈನ್ ಅವರು. ಹಿರಿಯರಿಂದ ಯಾಕೆ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಅಂದರೆ, ತೀರ್ಥಹಳ್ಳಿಗೆ ಕೊಡುಗೆ ನೀಡಿದ್ದು ಹಿರಿಯರು, ನಾವೆಲ್ಲ ಅದನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಡಿದಾಳ್ ದಯಣ್ಣನವರು ಕೃಷಿ ಮತ್ತು ನವೋದ್ಯಮವನ್ನು ತೀರ್ಥಹಳ್ಳಿಗೆ ತರುವಲ್ಲಿ ಅವರ ಪ್ರಯತ್ನ ಅತೀ ದೊಡ್ಡದು. ಕಳೆದ 4 ದಶಕಗಳಿಂದ ತೀರ್ಥಹಳ್ಳಿಗೆ ಅನೇಕ ಹೊಸತನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಆ ಹೊಸತನ್ನು ಪರಿಚಯ ಮಾಡುವಾಗ ನಮಗೆಲ್ಲ ಪ್ರೇರಣೆ ಅವರು. ಹಾಗಾಗಿ ಅವರಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥದ್ದು ನನ್ನದೊಂದು ಉದ್ದೇಶ ಆಗಿತ್ತು. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಜೀವಂದರ್ ಜೈನ್, ಆರೋಗ್ಯ ಕ್ಷೇತ್ರದಲ್ಲಿ ತೀರ್ಥಹಳ್ಳಿಯಲ್ಲಿ ದೊಡ್ಡ ಹೆಸರು, ಜೊತೆಗೆ ಸಹಕಾರ ಸಮಾಜ ಸೇವೆಯಲ್ಲೂ ಕೂಡ ಮುಂಚೂಣಿಯಲ್ಲಿರುವಂಥವರು. ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂತಹ ರಹಮತುಲ್ಲಾ ಆಸಾದಿಯವರು ಇದ್ದಾರೆ. ತೀರ್ಥಹಳ್ಳಿಗೆ ಅನೇಕ ಹೊಸತನ್ನು ನೀಡುವಂಥವರು, ಆಡಳಿತದಲ್ಲಿ ಹೊಸ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಮಾಡುತ್ತಿರುವಂಥ ನಮ್ಮ ನಾಯಕರು. ಆಸಾದಿಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು, ತೀರ್ಥಹಳ್ಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂಥ ಗೀತಾ ರಮೇಶ್ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮೂಲ ಪ್ರೇರಣೆಯಾಗಿ ನಮ್ಮ ಕಷ್ಟದ ಸುಖಗಳಲ್ಲಿರುವಂಥ ನಮ್ಮ ಇನ್ನೊಂದು ಸಂಸ್ಥೆ ವಿಶ್ವಮಾನವ ಕನ್ನಡ ವೇದಿಕೆಯ ಸಂಚಾಲಕರಾದಂಥ ಸುಧಾಕರ್ ಕುಪ್ಪಳ್ಳಿ ಅವರಿದ್ದಾರೆ ವೇದಿಕೆ ಮೇಲೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಇಂಥ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಮಾಡುವ ಮೂಲಕ ನಮ್ಮ ಜೊತೆ ಇರುವಂಥ ವಿನಾಯಕ್ ತುಪ್ಪದ ಮನೆ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವಾಕಿಂಗ್ ಬಡ್ಡಿ ಸಂಸ್ಥೆ ಅರವಿಂದ್ ಸರ್ ಅವರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಾಕಿಂಗ್ ಬಡ್ಡಿ ಸಂಸ್ಥೆಯ ಸದಸ್ಯರು ಯಾರಾದರೂ ಒಬ್ಬರು ದಯವಿಟ್ಟು, ಯಾಕಂದರೆ ಇವತ್ತಿನ ಆರೋಗ್ಯ ಮೇಳದ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಿರುವಂಥ ಸಂಸ್ಥೆ. ಯಾವುದಾದ್ರೂ ಒಂದು ಕಾರ್ಯಕ್ರಮನೋ ಹೊಸತನ್ನು ಮಾಡುವಾಗ ಬೇರೆಯವರ ಸಹಕಾರ ಬೇಕಾಗುತ್ತೆ. ಅವರು ನಾವು ಜನರಿಗೆ ಅನುಕೂಲ ಆಗೋದಾದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ನಮ್ಮ ಜೊತೆ ಬಂದರು. ವಾಕಿಂಗ್ ಬಡ್ಡೀಸ್ ಅಂದರೆ ಏನು ಅಂದರೆ, ಈ ಬೆಳಗ್ಗೆ ನಡಿಗೆ ಮಾಡುವವರದೇ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಸುಮಾರು 60 ಜನ ಮೇಲಿದ್ದಾರೆ. ಸಾಮಾಜಿಕವಾಗಿ ಕೂಡ ತೀರ್ಥಹಳ್ಳಿಗೆ ತುಂಬ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ವೇದಿಕೆಗೆ ಒಬ್ಬರು ಬರಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲೇ ಆಯ್ಕೆ ಮಾಡಿಕೊಂಡು ಒಬ್ಬರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜಗದೀಶ್ ಸರ್ ಮತ್ತು ನಾಗರಾಜ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು. ಯಾಕಂದರೆ ನಮ್ಮ ಸಂಸ್ಥೆ ಸುಮಾರು ತೀರ್ಥಹಳ್ಳಿಯಲ್ಲಿ 9 ಕಚೇರಿಗಳನ್ನು ಚೇಂಜ್ ಮಾಡಿದೆ.
ಅಂದರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. 9 ಕಚೇರಿ ಚೇಂಜ್ ಮಾಡೋದು ಹೇಗೆ ಅಂದರೆ, ಒಂದು ಕಡೆ ಕಷ್ಟ ಆದಾಗ ಇನ್ನೊಂದು ಕಡೆ ಚೇಂಜ್ ಮಾಡೋದು. ಸಾಮಾನ್ಯವಾಗಿ 9 ಕಚೇರಿಗಳನ್ನು ತೀರ್ಥಹಳ್ಳಿಯಲ್ಲಿ ಬದಲಾವಣೆ ಮಾಡಿ ಈಗ ನಾಗರಾಜ್ ಅವರ ಕಟ್ಟಡದಲ್ಲಿ 4ನೇ ಅಂತಸ್ತಿನಲ್ಲಿ ಸುಮಾರು 30 ಜನ ಎಂಪ್ಲಾಯೀಸ್ ಇದ್ದಾರೆ. ಅಷ್ಟು ಮಟ್ಟಕ್ಕೆ ಡೆವಲಪ್ ಆಗುವಷ್ಟು ಸಹಕಾರ ನೀಡಿದಂಥವ್ರು ನಾಗರಾಜ್ ಅವರು ಮತ್ತು ಜಗದೀಶ್ ಅವರು. ಅವರ ಕಚೇರಿಯಲ್ಲೂ ಕೂಡ ಬಾಡಿಗೆಯಲ್ಲಿದ್ವಿ ನಾವು. ಹಾಗಾಗಿ ಜಗ್ಗಣ್ಣ ಬರಬೇಕು, ನಮ್ಮದೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಂದು ಅವರು ಖುದ್ದಾಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲೆನಾಡಿನ ಜನಪದ ಕಲೆ ಅಂಟಿಕೆ ಪಿಂಟಿಗೆ ಮೂಲಕ ಶುರು ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಲೆನಾಡಿನ ಜನಪದ ಕಲೆ, ಸಂಸ್ಕೃತಿ, ಕೃಷಿ, ನವೋದ್ಯಮ ಎಲ್ಲ ಕ್ಷೇತ್ರಗಳನ್ನು 360 ಡಿಗ್ರಿಯಲ್ಲಿ ಆ್ಯಂಗಲ್ ಮಾಡಿದ್ದೇವೆ. ಒಂದು ವಿಭಿನ್ನ ಪ್ರಯತ್ನ ಕೂಡ ಇದು. ಮಲೆನಾಡಿನ ಮಟ್ಟಿಗೆ ಒಂದು ವಿಭಿನ್ನ ಪ್ರಯತ್ನ, ಜನರ ಸಹಕಾರದೊಂದಿಗೆ, ಜೊತೆಗೆ ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ 10 ವರ್ಷನ ಪೂರೈಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ರಾಕಿಂಗ್ ಬಡ್ಡೀಸ್ ಪರವಾಗಿ ರವಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಸದಸ್ಯರು. ಈ ಕಾರ್ಯಕ್ರಮವನ್ನು ಜನಪದ ಕಲೆ ಅಂಟಿಕೆ ಪಿಂಟಿಕೆ ಮೂಲಕ ನಾವು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ತೀರ್ಥಹಳ್ಳಿಯ ಮಹಿಳಾ ಒಕ್ಕಲಿಗರ ಸಂಘದ ಶಕುಂತಲ ಅವರ ನೇತೃತ್ವದಲ್ಲಿ ಸಕ್ರಿಯವಾಗಿರುವಂಥ ಜನಪದ ಕಲೆಯನ್ನು ಮಲೆನಾಡಿನಲ್ಲಿ ಬಿಂಬಿಸ್ತಿರುವಂಥ ಸದಸ್ಯರು ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು. ದೀಪೋಳಿಗೆ ನೀರಣ್ಣ, ದೀಪೋಳಿಗೆ ನೀರಣ್ಣ, ನಮ್ಮೂರ ನಡ ಉತ್ಸವಕ್ಕೆ ದೀಪೋಳಿಗೆ ನೀರಣ್ಣ, ವರ್ಷಕ್ಕೊಮ್ಮೆ ಹರ್ಷ ತರುವ ದೀಪೋಳಿಗೆ ದೀಪೋಳಿಗೆ ನೀರಣ್ಣ, ವರ್ಷಕ್ಕೊಮ್ಮೆ ಹರ್ಷ ತರುವ ದೀಪೋಳಿಗೆ ದೀಪೋಳಿಗೆ ನೀರಣ್ಣ, ಆಡುವ ಅಂಗಳಕ್ಕೆ ಅಳೆಯುವ ಕೊಳಗಕ್ಕೆ, ಆಡುವ ಅಂಗಳಕ್ಕೆ ಅಳೆಯುವ ಕೊಳಗಕ್ಕೆ, ದೀಪೋಳಿಗೆ ನೀರಣ್ಣ, ಹಟ್ಟಿಯ ಹಸುವಿಗೆ ತುಳಸಿಯ ಶಿಶುವಿಗೆ ದೀಪೋಳಿಗೆ ನೀರಣ್ಣ, ತೊಟ್ಟಿಲ ಶಿಶುವಿಗೆ ಹಟ್ಟಿಯ ಹಸುವಿಗೆ, ಹಟ್ಟಿಯ ಹಸುವಿಗೆ ತುಳಸಿ ಮಹಾಲಕ್ಷ್ಮಿಗೆ, ಹಟ್ಟಿಯ ಹಸುವಿಗೆ ತುಳಸಿ ಮಹಾಲಕ್ಷ್ಮಿಗೆ ದೀಪೋಳಿಗೆ, ಆರಾನ ಬೆಳಕಲ್ಲೇ ಅಂಗಾಳ ಸಾರಿಸೆ ರಂಗೋಲಿ ಬರೆದಾರು ತುಳಸಿ ಮಹಾಲಕ್ಷ್ಮಿಗೆ, ರಂಗೋಲಿ ಬರೆದಾರು ತುಳಸಿ ಮಹಾಲಕ್ಷ್ಮಿಗೆ, ನೋಡುಗರ ದೃಷ್ಟಿ ಪರಿಹಾರ, ನೋಡುಗರ ದೃಷ್ಟಿ ಪರಿಹಾರ, ಕದ ಚಂದ ಕದ ಚಂದ ಈ ಮನೆಯ ಕದ ಚಂದ, ಕದದ ಮ್ಯಾಲೇನೋ ಕೊರೆದಾರೆ, ಕದದ ಮ್ಯಾಲೇನೋ ಕೊರೆದಾರೆ ಸಿರಿಗೈಲಿ, ಸಾಲೋ ಸಾಲಾಗಿ ನಿಂತ ಗೆಳೆವೆಂಡೋ, ಕದದ ಮ್ಯಾಲೇನೋ ಅರೆ ಸಿರಿಗೈಲೆ, ಸಾಲೋ ಸಾಲಾಗಿ ನಿಂತ ಗೆಳೆವೆಂಡೋ, ಆಂದೊಳ್ಳ ಮನೆಗೆ ಚಂದೊಳ್ಳ ಕದವೋ, ಆಂದೊಳ್ಳ ಮನೆಗೆ ಚಂದೊಳ್ಳ
ಕದವೋ ಚೆಂದೊಳ್ಳ ಕದಕ್ಕೆ ಚೆನ್ನದ ಅಗಣಿಯೋ ಚೆಂದೊಳ್ಳ ಕದಕ್ಕೆ ಚೆನ್ನದ ಅಗಣಿಯೋ ಚೆಂದೊಳ್ಳ ಕದಕ್ಕೆ ಚಿನ್ನದ ಅಗಣಿಯ ತೆಗೆಸಯ್ಯ ಚಿನ್ನದ ಅಗಣಿಯ ತೆಗೆಸಯ್ಯ ಚಿನ್ನದ ಅಗಣಿಯ ಸೋವೀರೋ ಸಂಗಯ್ಯ ಸೋವೀರೋ ಲಿಂಗಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಬಾಗಿಲು ತೆಗೆಯಮ್ಮ ಭಾಗ್ಯದ ಲಕ್ಷ್ಮಮ್ಮ ಬಾಗಿಲು ತೆಗೆಯಮ್ಮ ಭಾಗ್ಯದ ಲಕ್ಷ್ಮಮ್ಮ ಬಾಗಿಲು ತೆಗೆಲಿಕ್ಕೆ ಬಾಲಯ್ಯ ಬಿಡಲಲ್ಲ ಬಾಗಿಲು ತೆಗೆಲಿಕ್ಕೆ ಬಾಲಯ್ಯ ಬಿಡಲಲ್ಲ ಬಾಲಯ್ಯ ಬಿಡದಿದ್ರೆ ನಿಮರಾಯರ ಕೈಯಲ್ಲಿ ಕೊಟ್ಟು ಬಾಲಯ್ಯ ಬಿಡದಿದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟು ರಸಬಾಳೆ ಹಣ ಕೊಟ್ಟು ಜ್ಯೋತಿ ನೋಡಿಣ್ಣೆ ಎರೆರಮ್ಮ ಜ್ಯೋತಿ ನೋಡಿಣ್ಣೆ ಎರೆರಮ್ಮ ಜ್ಯೋತಿ ನೋಡೆಣ್ಣೆ ಎರೆದಾರೆ ಪುಣ್ಯಗಳು ನಿಮಗಾದು ಜ್ಯೋತಿ ನೋಡೆಣ್ಣೆ ಎರೆದಾರೆ ಪುಣ್ಯಗಳು ನಿಮಗಾದು ಸೋವೀರೋ ಸೋವೀರೋ ಸಂಗಯ್ಯ ಸೋವೀರೋ ಲಿಂಗಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಎಣ್ಣೆಲೆ ಹುಟ್ಟಿ ಎಣ್ಣೆಲೆ ಬೆಳೆದೋಳೆ ಎಣ್ಣೆಲೆ ಹುಟ್ಟಿ ಎಣ್ಣೆಲೆ ಬೆಳೆದೋಳೆ ಎಣ್ಣೆಲೆ ಕಣ್ಣ ಬಿಡುವವಳೆ ಜ್ಯೋತಮ್ಮ ಎಣ್ಣೆಲೆ ಕಣ್ಣ ಬಿಡುವವಳೆ ಜ್ಯೋತಮ್ಮ ಎಂದೋಗೆ ಮುಂದೆ ಬರಬೇಕು ಎಂದೋಗೆ ಮುಂದೆ ಬರಬೇಕು ಸೋವೀರೋ ಮೋಗೋತಿ ಮುಂಬಾರ ಎಣೆಗಂಡು ಹಿಂಬಾರ ಮೋಗೋತಿ ಮುಂಬಾರ ಎಣೆಗಂಡು ಹಿಂಬಾರ ಜ್ಯೋತಿ ನೋಡೆಣ್ಣೆ ಎರೆರಮ್ಮ ಜ್ಯೋತಿ ನೋಡೆಣ್ಣೆ ಎರೆರಮ್ಮ ಜ್ಯೋತಿ ನೋಡೆಣ್ಣೆ ಎರೆರಮ್ಮ ಸುವೀರೋ ಸುವೀರೋ ಸಂಗಯ್ಯ ಸೋವೀರೋ ಲಿಂಗಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಸೋಬಾಂದಲಿ ಬಾರೋ ಬಸವಯ್ಯ ಹಾಲು ಬಾನುಂಡು ಶಾಲು ದುಪ್ಪರ ಹೋದು ಹಾಲು ಬಾನುಂಡು ಶಾಲು ದುಪ್ಪರ ಹೋದು ಸುಖನಿದೆ ಗೈಯುವರೆ ಲಾಲಿಸಿ ಕೇಳಿ ಸುಖನಿದೆ ಗೈಯುವರೆ ಲಾಲಿಸಿ ಕೇಳಿ ಲಾಲಿಸಿ ಕೇಳಿ ತಟ್ಟಾನೆ
ಜಗಲಿಗೆ ಬರಬೇಕು, ತಟ್ಟಾನೆ ಜಗಲಿಗೆ ಬರಬೇಕು ಅಣ್ಣಯ್ಯ. 4 ಜನಕ್ಕೊಂದಿಳ್ಳೆ ಕೊಡಬೇಕು, 4 ಜನಕ್ಕೊಂದಿಳ್ಳೆ ಕೊಡಬೇಕು. ಸೋವೀರೋ ಸೋವೀರೋ ಸಂಗಯ್ಯ, ಸೋವೀರೋ ಲಿಂಗಯ್ಯ, ಸೋಪಾಂದಲಿ ಬಾರೋ ಬಸವಯ್ಯ, ಸೋಪಾಂದಲಿ ಬಾರೋ ಬಸವಯ್ಯ. ದೊಡ್ಡಾಲ ಬಂಟಾಪುರ ದೊಡ್ಡೋರಾಳು ರಾಜ, ಬಡಿಗಾಲ ಬಂಟಾಪುರ ದೊಡ್ಡೋರಾಳು ರಾಜ. ದೊಡ್ಡೋರರ ಮನೆ ಮುಂದೆ ಬೆಳಗಾಯ್ತು, ದೊಡ್ಡೋರರ ಮನೆ ಮುಂದೆ ಬೆಳಗಾಯ್ತು. ಸೋವೀರೋ ಸೋವೀರೋ ಸಂಗಯ್ಯ, ಸೋವೀರೋ ಲಿಂಗಯ್ಯ, ಸೋಪಾಂದಲಿ ಬಾರೋ ಬಸವಯ್ಯ, ಸೋಪಾಂದಲಿ ಬಾರೋ ಬಸವಯ್ಯ. ಧನ್ಯವಾದಗಳು. ತಮಸೋಮ ಜ್ಯೋತಿರ್ಗಮಯ ಎಂದು ಮಹತ್ತರವಾದ ಬೆಳಕಿನ ಕಲೆಯ ಮೂಲಕ ಮಲ್ನಾಡೋತ್ಸವವನ್ನು ಉದ್ಘಾಟಿಸಿದ ತಾಲೂಕು ಮಹಿಳಾ ತಂಡದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕೃಷಿ, ಆಹಾರ, ಆರೋಗ್ಯ ಮೇಳಗಳ ಉದ್ಘಾಟನೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ. ಮಲ್ನಾಡೆಂದರೆ ಹಸಿರು, ಹಾಗಾಗಿ ಗಿಡಕ್ಕೆ ನೀರುಣಿಸುವುದರ ಮೂಲಕ ಈ ಎಲ್ಲ ಕೃಷಿ, ಆಹಾರ, ಆರೋಗ್ಯ ಮೇಳಗಳ ಉದ್ಘಾಟನೆಯನ್ನು ಮಾಡಬೇಕಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಹಸಿರೆಂದರೆ ಉಸಿರು, ಹಾಗಾಗಿ ಹಸಿರಿಗೆ ಜೀವಜಲವನ್ನು ಉಣಿಸುವುದರ ಮೂಲಕ ಮಲ್ನಾಡೋತ್ಸವದ ಆಹಾರ, ಕೃಷಿ, ಆರೋಗ್ಯ ಮೇಳಗಳಿಗೆ ಚಾಲನೆಯನ್ನು ನೀಡಿದಂತಹ ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರಿಗೆಲ್ಲರಿಗೂ ಧನ್ಯವಾದಗಳು. ಮಲ್ನಾಡೋತ್ಸವದ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಶ್ರೀ ರಹಮತುಲ್ಲಾ ಅಸಾದಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ದಿನ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಗೋಪಾಲಗೌಡ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂತಹ ವಿನೂತನವಾದಂತಹ ಸಾಕಷ್ಟು ಮೇಳಗಳ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಅದನ್ನು ಮುಂದಾಳತ್ವ ವಹಿಸಿರುವಂಥದ್ದು ನಮ್ಮ ಎಲ್ಲಿಗೆ ನಮ್ಮ ತೀರ್ಥಹಳ್ಳಿ ಆಗಲಿ, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಧ್ಯಮದ ರೂಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ನಮ್ಮೂರು ಎಕ್ಸ್ಪ್ರೆಸ್, ಇದರ ಸಂಪಾದಕರು ಕೂಡ ಹೌದು, ಇದರ ಸ್ಥಾಪಕರು ಕೂಡ ಆದಂತಹ ರಾಘವೇಂದ್ರನವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ಆಹಾರ ಮೇಳ, ಆರ್ಟ್ ಎಕ್ಸಿಬಿಷನ್ನು, ಆರೋಗ್ಯ ಮೇಳ, ಪ್ರತಿಭಾ ಪುರಸ್ಕಾರದಂತಹ ಕಾರ್ಯಕ್ರಮಗಳನ್ನು
ಉದ್ಘಾಟನೆಗೊಂಡಿರುವಂಥದ್ದು. ಈ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯ ಕೃಷಿಕರು, ಆತ್ಮೀಯರು ಆದಂತಹ ದಯಾನಂದ್ ಸರ್ ಅವರೇ, ಹಾಗೆಯೇ ನಮ್ಮ ತೀರ್ಥಹಳ್ಳಿಯ ಖ್ಯಾತ ವೈದ್ಯರಾದಂತಹ ಜೀವಂದರ್ ಜೈನ್ ಸರ್ ಅವರೇ, ಹಾಗೆ ಅಂಬುತೀರ್ಥ ರಾಘಣ್ಣ ಅವರೇ, ಹೊದ್ಲ ಅರಳಾಪುರ ಗ್ರಾಮ ಪಂಚಾಯತಿ ಅತ್ಯಂತ ಕ್ರಿಯಾಶೀಲ ಸದಸ್ಯರಾದಂತಹ ವಿನಾಯಕ್ ಅವರೇ, ಪಟ್ಟಣ ಪಂಚಾಯಿತಿಯ ಆಡಳಿತದಲ್ಲಿ ನನ್ನ ಜೊತೆಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವಂತಹ ಉಪಾಧ್ಯಕ್ಷರಾದಂತಹ ಗೀತಾ ರಮೇಶ್ ಅವರೇ, ಹಾಗೆ ಪಟ್ಟಣ ಪಂಚಾಯಿತಿಯ ನನ್ನ ಸಹ ಸದಸ್ಯರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ರತ್ನಾಕರ್ ಶೆಟ್ರೆ, ಹಾಗೆ ರವಿ ಅವರೇ, ಹಾಗೆ ಮತ್ತೊಬ್ಬರು ಮುಖಂಡರಾದಂಥ ಸುಧಾಕರ್ ಅವರೇ. ನಮಗೆ ಅನಿಸೋದೇನಂತ ಹೇಳಿದ್ರೆ, ಒಂದು ಚಿಕ್ಕ ಕಾರ್ಯಕ್ರಮಗಳು ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಆರ್ಟ್ ಎಕ್ಸಿಬಿಷನ್ ಇರ್ಬೋದು, ಡ್ಯಾನ್ಸು ಕಾರ್ಯಕ್ರಮಗಳಿರ್ಬೋದು, ಕಾಮಿಡಿ ಕಾರ್ಯಕ್ರಮಗಳಿರ್ಬೋದು, ಅದ್ರ ಜೊತೆಯಲ್ಲಿ ಮ್ಯೂಸಿಕಲ್ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಸತತವಾಗಿ, ಮತ್ತು ಎಲ್ಲಕ್ಕಿಂತ ಜಾಸ್ತಿಯಾಗಿ ಹೊರಗಿನ ಭಾಗದಲ್ಲಿ ತುಂಬ ಆಹಾರ ಮೇಳದಂತಹ ಕಾರ್ಯಕ್ರಮಗಳು, ಕೃಷಿಗೆ ಸಂಬಂಧಪಟ್ಟಂತಹ ಮೇಳಗಳನ್ನು, ಇದೆಲ್ಲವೂ ಸಹ ಆಯೋಜನೆ ಮಾಡಿದಷ್ಟು ಸುಲಭದ ಮಾತಲ್ಲ. ನನಗೆ ಗೊತ್ತಿರೋ ಪ್ರಕಾರ ರಾಘವೇಂದ್ರ ಅವರು ಸತತವಾಗಿ ಒಂದು 2 ತಿಂಗಳಿಂದ ಒಂದು ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಒಂದು ಸತಿ ಕೇಳೋದು, ಪತ್ರಿಕೆ ಅಂತ ಹೇಳಿದ ತಕ್ಷಣದಲ್ಲಿ ಕೆಲವು ಎಲ್ಲ ಅಂತ ಹೇಳಿಕ್ಕೆ ಹೋಗೋದಿಲ್ಲ, ಕೆಲವರು ಕಮರ್ಷಿಯಲ್ ಬೇಸ್ ಮೇಲೆ ಪತ್ರಿಕೆಗಳನ್ನು ಮಾಡ್ತಾರೆ. 2017ರಿಂದ ನಾನು ರಾಘವರಿಗೆ ನೋಡ್ತಾನೆ ಇದ್ದೇನೆ. ಅವರು ಯಾವುದೇ ಒಂದು ಹಬ್ಬದ ದಿನಗಳು ಬರ್ತದೆ, ರಂಜಾನ್ ಹಬ್ಬ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವುದೇ ಹಬ್ಬಗಳು ಬರ್ಬೋದು, ಅವ್ರು ನಮ್ಮೂರು ಎಕ್ಸ್ಪ್ರೆಸ್ಸಲ್ಲಿ ಒಂದು ಸ್ಥಳೀಯ ನಾಯಕರ ಫೋಟೋ, ಯಾವುದೋ ಸಂಘಟಕರ ಫೋಟೋ ಹಾಕಿ ಅದನ್ನು ಶುಭಾಶಯ ಕೋರುವಂಥದ್ದನ್ನು ಅವ್ರವ್ರ ಮೊಬೈಲಿಗೆ ಕಳಿಸ್ತಾಯಿದ್ರು. ನಾವು ಅದು ಯಾಡ್ ಮಾಡಿ ಅಕಸ್ಮಾತ್ ನಾವು ಹಾಕಿ ನಾವು ಶುಭಾಶಯ ಕೋರ್ತೀವಿ ಅಂತ ಹೇಳಿದರೆ, ಅದು ಹಾಕ್ಲಿಕ್ಕೂ ಸುಮಾರು 500 ರೂಪಾಯಿ ಕೊಡಬೇಕು, ಈ ಕನಿಷ್ಠ 500 ಕೊಡಬೇಕು, ಇಲ್ಲ 2000 ಆದರೂ ಕೊಡಬೇಕು. ಇವರು 17, ಈಗ ನಾನು ಬೇಕಾದ್ರೆ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿದೆ ಕಾಣ್ತದೆ. ಯಾವಾಗ ನೋಡಿದ್ರು ವರ್ಷ ಪೂರ್ತಿ ನಮ್ಮದು ಫೋಟೋ ಹಾಕೋದು, ನಾವು ಹೇಳಿರಲ್ಲ ಹಾಕೋದು, ಯಾವತ್ತೂ ಸಹ ನಮಗೆ ಬಿಲ್ ಕಳಿಸಿದ ಎಕ್ಸಾಂಪಲ್ ಇಲ್ಲ. ನಾನು ಅವ್ರಿಗೆ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಮಟ್ಟದ 3 ದಿವಸ ಕಾರ್ಯಕ್ರಮ ಮಾಡಿದಾಗ ನಾವು ಕೂತಿರುವಂತಹ ನಾವು ವೇದಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ಜನರಿಗೆ ಎಷ್ಟು ಆಸಕ್ತಿ ಇದೆ ಅಂಥೇಳಿ. ಒಂದು ಎಲ್ಲಕ್ಕಿಂತ ಕಾರ್ಯಕ್ರಮ ರೂಪಿಸೋ ಜೊತೆಯಲ್ಲಿ ಅದರ ಹಿಂದೆ ಶ್ರಮ ಒಂದು ಇದ್ದೇ ಇರ್ತದೆ, ಯಾವಾಗಲೂ ಶ್ರಮ ಇರ್ತದೆ. ಶ್ರಮದ ಜೊತೆಯಲ್ಲಿ ಆರ್ಥಿಕತೆ ಬೇಕಂತಲ್ಲ, ಆರ್ಥಿಕತೆ ಹೆಲ್ತ್ ಸರಿದೂಗಿಸ್ಕೊಳ್ಳೋದು. ನೋಡೋ ಕಣ್ಣಿಗೆ ತುಂಬ ಚೆಂದ ಕಂಡ್ರೂ ಸಹ ನಾಳೆ ಕಾರ್ಯಕ್ರಮ ಮುಗಿದ ಮೇಲೆ ಆ ಕಾರ್ಯಕ್ರಮಕ್ಕೆ ತಗಲುವಂಥ ವೆಚ್ಚದಲ್ಲಿ ಆ ಬಿಲ್ಲು ಈ ಬಿಲ್ಲು ಅಂತ ಬಂದಾಗ ಕೊಡೋರ ಪೈಕಿ ಎಷ್ಟು ದಾನಿಗಳು ನಮ್ಮಲ್ಲಿದ್ದಾರೆ. ಇದೆಲ್ಲವೂ ನಂಗೆ ಅನ್ನಿಸಿದಾಗ ನಾನು ರಾಘಣ್ಣನಿಗೆ ಯಾವಾಗಲೂ ಹೇಳ್ತೇನೆ, ರಾಘಣ್ಣ ನೀವು ಹಿಂಗೆಲ್ಲ ಮಾಡಿದ್ರೆ ಆಗೋದಿಲ್ಲ. ಮೊನ್ನೆ ಕೆಲವು ಮಧ್ಯೆ ಅವರು ಪ್ರಿಂಟ್ ಮೀಡಿಯಾ ತೆಗಿತಾರೆ. ಈಗ ವೈಟ್ ಕಲರ್ ಬರುವಂಥ ಪೇಪರ್ಗಳಿಗೆ ಉಂಟಲ್ಲ, ಈಗ ಒಂದು ಪೇಪರಿಗೆ ಅಂದರೆ 4 ರಿಂದ 5 ರೂಪಾಯಿ ಬಿದ್ದೇ ಬೀಳ್ತದೆ, ಇನ್ನೂ ಜಾಸ್ತಿ ಬೀಳ್ತದೆ ಈಗಿನ ಪೇಪರ್ ರೇಟ್ ಬೇಸ್ ಮೇಲೆ. ಅಂಥದ್ರಲ್ಲಿ ಕಲರ್ ಪ್ರಿಂಟ್ ಪೇಪರ್ಗಳು ಸುಮಾರು ಒಂದು 12 ಪೇಜಿನ ಪೇಪರ್ಗಳು, ಮ್ಯಾಗ್ಝಿನ್ ಬುಕ್ಗಳು, ಒಂದು ಬುಕ್ ಮಾಡಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 300 ರಿಂದ 400 ರೂಪಾಯಿ ಬೇಕು. ಇದೆಲ್ಲವೂ ಸಹ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಾವು ಪುನೀತ್ ಬ್ರಿಗೇಡ್ ಬಗ್ಗೆ ಪುನೀತ್ ಅವರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಅವರಿಗೆ. ಪುನೀತ್ ಬ್ರಿಗೇಡ್ ಇವರ ಒಂದು ನಮ್ಮೂರು ಎಕ್ಸ್ಪೆಕ್ಟ್ಸಿನ ಒಂದು ಏನು ಅದನ್ನು ಸಂಸ್ಥೆ, ಅವರು ಪುನೀತ್ ಬ್ರಿಗೇಡ್ ಅನ್ನುವಂಥದ್ದು ಇವ್ರದ್ದು ಒಂದು ಸಹ ಸಂಸ್ಥೆ, ಇವ್ರ ಜೊತೆಯಲ್ಲಿ ಭಾಗಿದಾರ ಸಂಸ್ಥೆ. ಅದ್ರ ಮುಖ್ಯಸ್ಥರು ಸಹ ರಾಘಣ್ಣನೇ. ದೊಡ್ಡ ಮಟ್ಟದ ಒಂದು ತೀರ್ಥಹಳ್ಳಿಯಲ್ಲಿ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟು, ಪುನೀತ್ ಅವರ ಹುಟ್ಟಿದ ಹಬ್ಬಕ್ಕೆ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕುವಂಥದ್ದು, ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥದ್ದು, ಇದೆಲ್ಲವೂ ಸಹ ರಾಘವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಗನಿಸೋದು ಏನಂದರೆ ಜನರಿಗೂ ಸಹ ಆಸಕ್ತಿ ಬರಬೇಕು. ಒಂದು ಉದ್ದೇಶಕ್ಕೆ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಿಂದ ನಾವು ಯಾವ ಥರ ಪ್ರಯೋಜನ ಪಡ್ಬೋದು ಅನ್ನೋ ಭಾವನೆಗಳಿರಬೇಕು. ನಾನು ನಮ್ಮ ರಫೀಕ್ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಮುಖಂಡರು ನಮ್ಮ ರಾಜ ಅಂತೇಳಿದೆ ಇಡೋಳಿಕೆರೆಯವರು, ನಾವು ಮಲ್ಪೆಗೆ ಹೋಗಿದ್ವಿ. ಮಲ್ಪೆಗೆ ಹೋದಾಗ ನಮ್ಗೆ ಅನಿಸಿದ್ದೇನೆಂದರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಒಂದು ಆಹಾರ ಮೇಳ ಮಾಡಬೇಕು ಅಂಥೇಳಿ. ಅಲ್ಲಿ ನೋಡಿದ್ವಿ, ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಮಲ್ಪೆ ಬೀಚ್ ಫುಲ್ ಆಗಿತ್ತು. ಸುಮಾರು 150 ಸ್ಟಾಲ್ಗಳು ಬಿದ್ದಿತ್ತು. ನಾನು ಕೇಳಿದ್ರೆ ಸ್ಟಾಲ್ ರೇಟ್ ಎಷ್ಟಪ್ಪ ನಿಮ್ಮದು, ಬಾಡಿಗೆ ಎಷ್ಟು ಕೊಡ್ತಾರೆ? ಒಂದು 5 ಡೇಸ್ ಕಾರ್ಯಕ್ರಮ, 5 ದಿವಸಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕಡೆ ನಡೀತಾ ಇರ್ತದೆ, ಫುಡ್ ಮೇಳ ಒಂದು ಕಡೆ ನಡೀತಾ ಇರ್ತದೆ. ಎಷ್ಟಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ನಮ್ಮ 4 ದಿವಸಕ್ಕೆ ನಮಗೆ ಎಷ್ಟು 25,000 ತೊಗೊಂಡಿದ್ದಾರೆ ಅಂಥೇಳಿ ಒಂದು ಸ್ಟಾಲ್ಗಳಿಗೆ.
ಜನ ಅದೇ ಸಂಖ್ಯೆಯಲ್ಲಿ ಬಂತು. ನಮ್ಗೆ ಅನ್ನಿಸ್ತು ನಾವು ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ತೀರ್ಥಹಳ್ಳಿಯಲ್ಲಿ, ಹೈಸ್ಕೂಲ್ ದೊಡ್ಡ ಗ್ರೌಂಡಲ್ಲಿ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಜನರಿಗೆ ಏನು ಆಸಕ್ತಿ ಇದ್ರೆ ತಿನ್ಲಿಕ್ಕೆ ಮಾತ್ರ ತುಂಬ ಆಸಕ್ತಿ ಇರ್ತದೆ. ಆ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ವೆರೈಟಿ ತಿಂಡಿ ತಿನಿಸುಗಳು ಇರ್ತವೆ, ಮಾಡಬೇಕು ಅಂತೇಳಿ. ನನಗೆ ಈ ರಾಘಣ್ಣ ಅವರು ಯಾವ ಪಾಂಪ್ಲೆಟ್ ಅವರು ಅದನ್ನು ಡಿಕ್ಲರೇಷನ್ ಕೊಟ್ಟರು, ನಾವು ಆಹಾರ ಮೇಳ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಮೇಳಗಳಂತೆ ನಾವು ಕೈ ಬಿಟ್ವಿ. ಆದರೆ ನಾವು ಹೇಳೋದು ಇದನ್ನು ಮಾಡೋದಷ್ಟು ಸುಲಭ ಅಲ್ಲ, ಜನ ಇದನ್ನು ಬಳಸ್ಕೊಳ್ಳುವಂಥದ್ದು ರೀತಿಯಲ್ಲಿ ಆಗಬೇಕು. ಮತ್ತೆಲ್ಲಕ್ಕೆ ದಾನಿಗಳಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಕೈಲಾದಷ್ಟು ಜಾಸ್ತಿ ಮಾಡಿ. ಅದಕ್ಕೆ ನಾನು ಹೇಳಿದೆ, ಪಟ್ಟಣ ಪಂಚಾಯತಿನ ಸಹಕಾರ ನಾವು ಕೊಡ್ತೇವೆ. ಯಾಕಂದರೆ ಇದು ಪ್ರೈವೇಟ್ ಕಾರ್ಯಕ್ರಮ ಆಗಿರೋದ್ರಿಂದ ನಮಗನ್ನು ಜಾಸ್ತಿ ನಮ್ಗೆ ಕೊಡ್ಲಿಕ್ಕೆ ಬರದೇ ಇದ್ರೂ ಸಹ DC ಲೆವೆಲಲ್ಲಿ ನೀವು ಜಾಸ್ತಿ ಅದನ್ನು ಮಾಡಿಸ್ಕೊಂಬರ್ತೀವಿ ಅಂತ ತೊಂದರೆ ಇಲ್ಲ. ನಾವು ಮುನ್ಸಿಪಲ್ ಏನು ದತ್ತಣ ಗೀತಾ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ನಮ್ಮ ಕೈಲಾದಷ್ಟು. ನಮಗೆ 5,000 ಲಿಮಿಟ್ ಇರೋದು. ಮತ್ತು ಈಗ ನಾವು ಗೋಪಾಲಗೌಡ ರಂಗಬಾನ ಏನು ಬಳಸ್ತಾ ಇದ್ದಾರೆ, ಯಾಕಂದರೆ ಅವರು ಯಾವತ್ತೂ ಸಹ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಥ ಯಾರ್ಡ್ಗಳನ್ನು ತುಂಬ ಸತಿ ಹಾಕಿದ್ದಾರೆ. ಯಾವತ್ತೂ ಸಹ ಪಟ್ಟಣ ಪಂಚಾಯತಿಗೂ ಸಹ ಒಂದು ರಸೀದಿ ಕೊಟ್ಟು ನಿಮ್ಗೆ ಇಷ್ಟು ಅಮೌಂಟ್ ಕೊಡಿ ಅಂತ ಮತ್ತೆ ಕೇಳಿದ್ದಿಲ್ಲ. ಹೀಗಿದ್ದಾಗ ಕಮರ್ಷಿಯಲ್ ಆಗಿ ಜೀವನ ನಡೆಸ್ತಾ ಇಲ್ಲ. ಮತ್ತು ಅವ್ರ ಜೊತೆಯಲ್ಲೂ ಸಹ ಒಂದು 4-5 ಜನ ನಮ್ಮ ಅವರು ಏನು ವರ್ಕರ್ಗಳಿಗೆ ಏನು ವರ್ಕ್ ಕೊಟ್ಟಿದ್ದಾರೆ, ಅವ್ರ ಹತ್ರ ಕೆಳಗೆ ಕೆಲಸ ಮಾಡುವಂಥ ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು, ವರದಿಗಾರರಾದಂಥ ನಮ್ಮ ಸ್ನೇಹಿತರ ಅಂತ ಅವ್ರ ಹೆಸರು ಬರ್ತಾ ಇಲ್ಲ, ಅವರು ಅಷ್ಟೇ ಯಾವಾಗಲೂ ಎನಿ ಟೈಮ್ ಪಟ್ಟಣ ಪಂಚಾಯತಿ ಪ್ರೆಸ್ ಮೀಟ್ ಇರ್ಬೋದು, ಪಟ್ಟಣ ಪಂಚಾಯತಿಗೆ ಸಾರ್ವಜನಿಕ ಕೊಡುವಂಥ ಯಾವುದೋ ಮಾಹಿತಿಗಳಿರ್ಬೋದು, ತಕ್ಷಣದಲ್ಲಿ ಹಾಕ್ತಾರೆ. ಯಾವತ್ತೂ ಸಹ ಹಣಕ್ಕಾಗಿ ಇಲ್ಲ ಸರ್ ನಿಮ್ಮ ಆ್ಯಡ್ ಹಾಕಿದ್ದೀವಿ ದುಡ್ಡು ಕೊಡಿ ಅಂತ ಕೇಳಿದ್ದು ಇಲ್ಲಿವರೆಗೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ನೀವು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ, ನಮ್ಮ ಕೈಲಷ್ಟು ಮ್ಯಾಕ್ಸಿಮಮು ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನೀವೀಗ ಗೋಪಾಲಗೌಡ ರಂಗಮಂದಿರಕ್ಕೆ ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಇದರಲ್ಲೂ ಸಹ ಮ್ಯಾಕ್ಸಿಮಮ್ ಕನ್ಸೆಷನ್ ಕೊಡುವಂಥ ಕೆಲಸ ನಿಮ್ಮ ಈ ಒಂದು ಸಾರ್ವಜನಿಕವಾಗಿ ಒಂದು ಅನುಕೂಲ. ಯಾಕಂದರೆ ನೀವು ಮೊದಲು ಪ್ರಮುಖವಾಗಿ ನಾನು ಹೇಳಿದ್ವಿ, ಯಾಕಂದರೆ ಇದರಲ್ಲಿ ಒಂದು ಹಾಕ್ಕೊಂಡಿದ್ದಾರೆ, ಆರೋಗ್ಯ ಮೇಳ ಹಾಕ್ಕೊಂಡಿದ್ದಾರೆ. ಆರೋಗ್ಯ ಮೇಳ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಮೇಳ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ನಾರಾಯಣ ನಮ್ಮ ಆದರ್ಶ ಹಾಸ್ಪಿಟ್ಲಲ್ಲಿ ಕರೆಸಿದ್ವಿ. ಸುಮಾರು 12 ಜನ ವೈದ್ಯರು ಬಂದರು, ಬೇರೆ ಬೇರೆ ವೈದ್ಯರು ಬಂದರು. ಅದರಲ್ಲಿ ಸುಮಾರು 900 ಜನ ಭಾಗವಹಿಸಿದರು ಸ್ಥಳೀಯರು ಆರೋಗ್ಯಕ್ಕೆ ಸಂಬಂಧ. ಸುಮಾರು ಅದರಲ್ಲಿ 475 ಜನ ECG ಮಾಡಿಸ್ಕೊಂಡಿದ್ರು. ಒಂದು ECG ಮಾಡಲಿಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೊರತುಪಡಿಸಿ ಬೇರೆ ಕಡೆ ಹೋಗಬೇಕಂದ್ರೆ ಒಂದು 250 ರೂಪಾಯಿ ಮಿನಿಮಮ್ ಕೊಡಲೇಬೇಕು. ಅಂಥದ್ರಲ್ಲಿ ತುಂಬ ಜನಕ್ಕೆ ಮೆಡಿಸಿನ್ ಫ್ರೀ ಕೊಡುವಂಥ ವ್ಯವಸ್ಥೆ ಆಯಿತು. ಇದರಲ್ಲಿ ನೀವು ಹಾಕ್ಕೊಂಡಿರುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಾಕ್ಕೊಂಡಿರುವಂಥದ್ದು ಸಹ ತುಂಬ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಮತ್ತು ಆಹಾರ ಮೇಳವನ್ನು ನನ್ನ ಕೈಯಲ್ಲಿ ಉದ್ಘಾಟನೆಗೊಳಿಸಿದ್ದೀರಾ. ನಿಮಗೆ ಈ 3 ದಿವಸ ನಡೆಯುವಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ತುಂಬ ಜನರಿಗೆ ಇದಕ್ಕೆ ಅನುಕೂಲ ಆಗಲಿ. ಮುಂದೆ ಸಹ ನಿಮ್ಮ ನಮ್ಮೂರು ಎಕ್ಸ್ಪ್ರೆಸ್ ತಂಡದ ಜೊತೆ ನಾವು ಯಾವತ್ತೂ ನಿಮ್ಗೆ ಇರ್ತೀವಿ ಅಂಥೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮೊದಲು ನಿಮ್ಮ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಲ್ನಾಡೋತ್ಸವವು ಯಶಸ್ವಿಯಾಗಲಿ ಎಂಬುದನ್ನು ಹರಸುತ್ತಾ ತಮ್ಮ ಮಾತನಾಡಿದಂತಹ ಶ್ರೀ ರಹಮತುಲ್ಲಾ ಅಸಾದಿ ಸರ್ ಇವರಿಗೆ ಧನ್ಯವಾದಗಳು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಡಾಕ್ಟರ್ ಜೀವನ್ದಾಸ್ ಜೈನ್ ಸರ್ ಈ ಸುಸಂದರ್ಭದಲ್ಲಿ ತಮ್ಮ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಶೇಷ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ತಾಲೂಕಿನ ಗೌರವಾನ್ವಿತ ಕೃಷಿಕರಾದ ಕಡ್ಯಾಲ್ ದಯಾನಂದ್ ಅವರೇ, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಅಸಾದಿಯವರೇ, ಹಾಗೂ ಪಂಚಾಯತ್ ಉಪಾಧ್ಯಕ್ಷರಾದ ಗೀತಾ ರಮೇಶ್ ಅವರೇ, ಹಾಗೂ ಅಮೃತಿತ ರಾಘವೇಂದ್ರ ಅವರೇ, ಪಟ್ಟಣದ ಸದಸ್ಯರಾದ ದತ್ತು, ನಾನು ದತ್ತು ಅಂತ ಕರೆಯುವುದು ನಮ್ಮ ಆತ್ಮೀಯರು ದತ್ತು ಅವರೇ, ಹಾಗೆ ರವಿಯವರೇ, ಸುಧಾಕರ್ ಅವರೇ, ರವಿಯವರೇ ಹಾಗೂ ಮೋಹನ್ ಅವರೇ. ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಬಹುಶಃ ನಮ್ಮ ತಾಲೂಕಿಗೊಂದು ಹೆಮ್ಮೆ. ರಾಘವೇಂದ್ರ ಅವರು 2017ರಲ್ಲಿ ಒಂದು 10 ವರ್ಷ ಹಿಂದೆ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ ಈ ಒಂದು ನಮ್ಮೂರು ಎಕ್ಸ್ಪ್ರೆಸ್ ಪತ್ರಿಕೆ ಇಂದು ದಶಮಾನೋತ್ಸವವನ್ನು ಆಚರಿಸ್ತಿದೆ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಪತ್ರಿಕೆ ಸಮಾಜದ ಒಂದು ಕೈಗನ್ನಡಿ ಇದ್ದ ಹಾಗೆ. ಪತ್ರಿಕೆ ಮಾಧ್ಯಮ ಮನುಷ್ಯನಿಗೆ ವಿಶೇಷವಾದ ಜ್ಞಾನಶಕ್ತಿಯನ್ನು, ಬೌದ್ಧಿಕ ಶಕ್ತಿಯನ್ನು ಕೊಡುವಂಥ ಒಂದು ವಿಶೇಷ ಒಂದು ಸಂಪರ್ಕ ಮಾಧ್ಯಮವಾಗಿರುತ್ತದೆ. ಅದರಲ್ಲೂ ಈ ಡಿಜಿಟಲ್ ವ್ಯವಸ್ಥೆ ಈಗ ಒಂದು ವಿಶೇಷವಾದ ವ್ಯವಸ್ಥೆ. ಈಗ ನಾವು ಬೇರೆ ಪತ್ರಿಕೆಗಳಲ್ಲಿ ಇವತ್ತಿನ ಸುದ್ದಿಯನ್ನು ನಾಳೆ ನಾವು ತಿಳ್ಕೊಳ್ಬೋದು. ಆದರೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ಈಗ ಅರ್ಧ ಗಂಟೆಯಲ್ಲಿ ಆಗಿರೋ ವಿಚಾರವನ್ನೇ ನಮ್ಮ ವಿಷಯವನ್ನು ತಿಳ್ಕೊಳ್ಳುವ ಶಕ್ತಿ
ಒಂದು ವಿಶೇಷವಾದ ಒಂದು ಮಾಧ್ಯಮವಾಗಿರುತ್ತದೆ. ಈ ಬದಲಾವಣೆಯ ಪರಿವರ್ತನೆ ಕಾಲದಲ್ಲಿ ನಾವು ಈಗ ಈ ಡಿಜಿಟಲ್ ಮಾಧ್ಯಮ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಿದ್ದೇವೆ. ಪ್ರತಿ ವಿಚಾರವನ್ನು ಬೇಗ ಬೇಗ ತಿಳ್ಕೊಳ್ಳುವ, ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲೊಂದು ವಿಚಾರ ಆದೋದನ್ನು ಅಂತ ತಿಳ್ಕೊಳ್ಳುವ ವ್ಯವಸ್ಥೆ ಈ ಡಿಜಿಟಲ್ ಮಾಧ್ಯಮ ಬಂದಿದೆ. ರಾಘವೇಂದ್ರ ಅವರು ಈ ಒಂದು ಕಾರ್ಯದಲ್ಲಿ ವಿಶೇಷವಾದ ಒಂದು ಬದ್ಧತೆಯನ್ನು ಮಾಡಿಕೊಂಡು ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡಿರ್ತಾರೆ. ಇದು ನಮ್ಮ ಒಂದು ತಾಲೂಕಿಗೆ ಒಂದು ಹೆಮ್ಮೆ. ಬಹುಶಃ ನಾವು ನೆನಪಿಟ್ಕೊಂಡಂಗೆ 2009ನೇ ಇಸ್ವಿಯಲ್ಲಿ ಈಗಿನ ಹೈಸ್ಕೂಲ್ ಮೈದಾನದಲ್ಲಿ ಧರ್ಮಸ್ಥಳ ಗ್ರಾಮೋದ್ಯಮ ಯೋಜನೆಯಿಂದ 3 ದಿವಸದ ಅಭೂತಪೂರ್ವದ ಒಂದು ಕೃಷಿ ಮೇಳ ನಡೆಯಿತು. ಲಕ್ಷಗಟ್ಟಲೆ ಜನ ಸೇರಿಕೊಂಡಿದ್ದು. ಆ ನಂತರ ನಾವು ಆ ಥರದ ಕಾರ್ಯಕ್ರಮವನ್ನು ನಾವು ನೋಡಲಿಲ್ಲ. ಆ ಕಾರ್ಯಕ್ರಮದ ನೆನಪು ಹಸಿಯಾಗಿ ಉಳಿದಿರುವಾಗಲೇ ಮತ್ತೊಮ್ಮೆ ಅದೇ ಥರದೊಂದು ಕಾರ್ಯಕ್ರಮ, ಬಹುಶಃ ಆಹಾರ ಮೇಳ, ಕೃಷಿ ಮೇಳ, ವಿಶಿಷ್ಟವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆಯೋಜಿಸಿಕೊಂಡಿದ್ದಾರೆ. ಬಹುಶಃ ರಾಘವೇಂದ್ರ ನಮ್ಮ ತಾಲೂಕಿನ ಹೆಮ್ಮೆ. ಅವರಿಗೆ ಇನ್ನೂ ಈ ಪತ್ರಿಕೆಯನ್ನು ಬೆಳೆಸ್ಕೊಂಡು ಹೋಗುವ ಶಕ್ತಿ, ಆಯುಷ್ಯ, ಆರೋಗ್ಯ, ಸುಖಶಾಂತಿ ಕೊಡಬೇಕೆಂದು ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಆರೋಗ್ಯ ಭಾಗ್ಯಂ ಖಲು ಧರ್ಮ ಸಾಧನಂ, ಆರೋಗ್ಯ ಮೂಲಭೂತಮಂ ಎಂಬ ನಾಣ್ಣುಡಿ ಉಂಟು. ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಇಲ್ಲ. ಅವನಲ್ಲಿ ಏನೇ ಸಿರಿ ಸಂಪತ್ತು, ಸೌಭಾಗ್ಯ ಏನೇ ಇದ್ದರೂ ಅವನು ಒಂದು ವಾರ ಯಾವುದೋ ಒಂದು ರೋಗದಲ್ಲಿ ಅವನು ರೋಗಶೈಲಿಯಲ್ಲಿ ಮಲಗಿದಾಗ ಅವನಿಗೆ ಚಿಂತನೆ ಶುರುವಾಗುತ್ತೆ. ಅವನು ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ನಾನು ದೂರವಾಗ್ತಿದ್ದೇನೆ, ಒಂದು ಮನೋಬಲವನ್ನೇ ಕುಗ್ಗಿಸ್ಕೊಳ್ತಾನೆ. ಆರೋಗ್ಯ ಭಾಗ್ಯವನ್ನು ವೃದ್ಧಿಸಿಕೊಳ್ಳುವ ವ್ಯವಸ್ಥೆ ಆಹಾರ ಮೇಳದ ಮುಖಾಂತರ ಸಿದ್ಧಿಯಾಗಲನ್ನು ಕೇಳ್ಕೊಳ್ತೇನೆ. ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಇಲ್ಲ. ಆ ಆರೋಗ್ಯ ಭಾಗ್ಯದ ವೃದ್ಧಿಗೋಸ್ಕರ ನಾವು ಆಹಾರದ ಭಾಗ್ಯವನ್ನು ಕೊಡುವಂಥ ಈ ಕಾರ್ಯಕ್ರಮ ಇಂದು ಪ್ರಾರಂಭ ಆಗಿದೆ. ಈ ಒಂದು ಮೇಳದಲ್ಲಿ ಅದು ಯಶಸ್ವಿಯಾಗಲನ್ನು ಕೇಳಿಕೊಂಡು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದನ್ನು ತಲುಪಿಸಿ 12 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಉತ್ತಮ ಆರೋಗ್ಯ ಜೀವನಕ್ಕೆ ಅತ್ಯವಶ್ಯಕ ಎಂಬ ಇಂಗಿತವನ್ನು ವ್ಯಕ್ತಪಡಿಸಿದಂತಹ ಡಾಕ್ಟರ್ ಜೀವಂದರ್ ಜೈನ್ ಇವರಿಗೆ ಧನ್ಯವಾದಗಳು. ಈ ಸುಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಗೀತಾ ರಮೇಶ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ರಾಜ್ಯದ ನಂಬರ್ 1 ಕ್ರಿಯಾಶೀಲ ಮಾಧ್ಯಮ ಸಂಸ್ಥೆಯಾಗಿ ಹೊರಹೊಮ್ಮಿರುವ ನಮ್ಮೂರ ಎಕ್ಸ್‌ಪ್ರೆಸ್ ಸಂಸ್ಥೆ ಬಂದು 9 ವರ್ಷ ಕಳೆದು ಈಗ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ದಶಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗಾಗಲೇ ಮಾನ್ಯ ಕಡಿದಾಳ್ ದಯಾನಂದರವರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಡಿದಾಳ್ ದಯಾನಂದರವರೇ ಹಾಗೂ ಆಯುರ್ವೇದ ಚಿಕಿತ್ಸಾಲಯ ಡಾಕ್ಟರ್ ಆದಂತಹ ಜೀವಂದರ್ ಜೈನ್ ಅವರೇ ಹಾಗೂ ಪಟ್ಟಣ ಪಂಚಾಯಿತಿಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ರಾಮತುಲ್ಲಾ ಅಸಾದಿ ಅವರೇ ಹಾಗೂ ಗಾನ ಶರದಿ ಟ್ರಸ್ಟ್ನ ಮುಖ್ಯಸ್ಥರಾದಂತಹ ಅಂಬುತೀರ್ಥ ರಾಘಣ್ಣನವರೇ ಹಾಗೂ ಹೊದಲ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ವಿನಯ ಕಣ್ಣನವರೇ ಹಾಗೂ ಪುನೀತ್ ಬ್ರಿಗೇಡ್ ಸಂಸ್ಥೆಯ ಸದಸ್ಯರಾದಂತಹ ಸುಧಾಕರ್ ಅವರೇ ಹಾಗೂ ರಘು ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮೂರು ಎಕ್ಸ್‌ಪ್ರೆಸ್ನ ಎಲ್ಲ ಅಭಿಮಾನಿ ಬಳಗದವರೇ, ನಿಜವಾಗಿ ಒಂದು ಮಲೆನಾಡಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾವನ್ನು ಸ್ಥಾಪನೆ ಮಾಡಿಕೊಂಡು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮ್ಮ ಸಂಸ್ಥೆಯನ್ನು ಬೆಳೆಸಿಕೊಂಡು ಇಂತಹ ಒಂದು ದಶಮಾನೋತ್ಸವ ಕಾರ್ಯಕ್ರಮದ ಅದ್ಧೂರಿಯಾಗಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮೂರ ಎಕ್ಸ್‌ಪ್ರೆಸ್ಸು ಇವತ್ತು ಸಾಕ್ಷಿಯಾಗಿದೆ. ಮಾಧ್ಯಮ ಮಿತ್ರ ಇರ್ತಾರೆ, ಹಾಗಾದರೆ ನಮ್ಮ ರಾಘಣ್ಣನವರಿಗೆ ಒಂದು ಸಾಮಾಜಿಕ ಚಿಂತನೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ದಶಮಾನೋತ್ಸವ ಸಂಭ್ರಮದಲ್ಲಿ ಕೃಷಿ ಸಮ್ಮೇಳನ, ಉದ್ಯೋಗ ಮೇಳ, ಆಹಾರ ಮೇಳ, ಆರೋಗ್ಯ ಮೇಳ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಜನರಿಗೆ, ಮಲೆನಾಡಿನ ಜನರಿಗೆ ಕೊಡಬೇಕು ಅನ್ನುವ ಉದ್ದೇಶ ಇದೆಯಲ್ಲ, ಅದು ತುಂಬ ದೊಡ್ಡದು. ನಿಜವಾಗಿ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ದೃಶ್ಯ ಮಾಧ್ಯಮದವರು ಉದ್ಯೋಗ ಮೇಳವನ್ನ ಸೃಷ್ಟಿ ಮಾಡ್ತಾರೆ. ಅಂತಹ ಕಾರ್ಯಕ್ರಮವನ್ನ ಮಾಡೋದರ ಮೂಲಕ ಮಕ್ಕಳಿಗೆ, ವಿದ್ಯಾವಂತರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾರೆ. ಮಲೆನಾಡಿನಲ್ಲಿ ರಾಘಣ್ಣನವರು ಒಂದು ಮಾಧ್ಯಮ ಮಿತ್ರರಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನನ್ಗನ್ಸಿದ ಪ್ರಕಾರ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿರೋದು. ನಿಜವಾಗಿ ನಿಮ್ಮ ಕನಸು ಎಲ್ಲ ದೊಡ್ಡದಿದೆ, ಈ ಎಲ್ಲ ಕನಸುಗಳು ನೆರವೇರಲಿ, ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಬೇಜಾರು ಅನಿಸ್ತಾ ಇದೆ. ಇವರು ಎಷ್ಟೆಲ್ಲ ಎಫರ್ಟ್ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಆದರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದಿದ್ದಾರೆ.
ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿರೋದೇ ಈ ಮಲೆನಾಡಲ್ಲಿ ನಿಜವಾಗಿ ಖುಷಿ ವಿಚಾರ. ಎಲ್ಲ ನಮ್ಮ ಮಲೆನಾಡಿನ ಜನತೆ ಈ ಒಂದು ಕಾರ್ಯಕ್ರಮ ಪ್ರತಿ ಮೇಳದಲ್ಲೂ ತಮ್ಮನ್ನು ತೊಡಗಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಪಟ್ಟಣ ಪಂಚಾಯಿತಿ ಸದಾ ತಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀಮತಿ ಗೀತಾ ರಮೇಶ್ ಉಪಾಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ವಿನಾಯಕ್ ಕಿತ್ತಿನಗೆದ್ದೆ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತೀರ್ಥಹಳ್ಳಿಯ ಬೆರಳೆಣಿಕೆಯ ಬಂಧುಗಳೇ, ದೀಪಾವಳಿ ಹಬ್ಬವನ್ನು ಮತ್ತೊಮ್ಮೆ ನಮ್ಮೆಲ್ಲರನ್ನು ನೆನಪಿಸುವಂತೆ ಹಾಡಿನ ಮೂಲಕ ರಂಜಿಸಿದಂತಹ ತಾಯಂದಿರೇ, ಇವತ್ತಿನ ದಿನ ನಮ್ಮೂರು ಎಕ್ಸ್ಪ್ರೆಸ್ಸು ಸುದ್ದಿ ಮಾಧ್ಯಮ ಮಿತ್ರರಂತ ರಾಘುರವರು ಒಂದು ವಿಭಿನ್ನ ಕಾರ್ಯಕ್ರಮವನ್ನು ತಮ್ಮ 10ನೇ ವರ್ಷದ ಆಚರಣೆಯಾಗಿ ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಗೆ ನಾವುಗಳು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಬೇರೆ ಯಾವುದ್ಯಾವುದೋ ಇವತ್ತಿನ ದಿನ ಆರೋಗ್ಯ ಮೇಳ ಇರ್ಬೋದು, ಕೃಷಿ ಮೇಳ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಬೇರೆ ಯಾವುದೋ ಒಂದು ಅಗತ್ಯ ಇಲ್ಲದ ಕಾರ್ಯಕ್ರಮ ಅಂದರೆ ಭಾಳಷ್ಟು ಜನ ಬಂದು ತುಂಬಿ ತುಳುಕ್ತಾ ಇರ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ಅವರು ನಮ್ಮಿಂದ ಏನು ಫಲಾಪೇಕ್ಷೆ ಇಲ್ಲದೆ ಕಾರ್ಯಕ್ರಮನ ತೀರ್ಥಹಳ್ಳಿನ ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ನಾವು ನೀವೆಲ್ಲರೂ ಜೊತೆಯಾಗಿ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲು ಸಹಕರಿಸೋಣ. ಮಿತ್ರರಂತ ರಾಘವೇಂದ್ರ ಅವರು ಈ 3 ದಿನಗಳ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ ಯಶಸ್ವಿಯಾಗಿ ನೆರವೇರಲಿ ಅಂತ ನನ್ನ ಮನದಾಳ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ವಿನಾಯಕ ಕಿತ್ತಿನಗದ್ದೆ ಇವರಿಗೆ ಧನ್ಯವಾದಗಳು. ಮಲೆನಾಡೆಂದರೆ ಬರಿಯ ಮಳೆನಾಡಲ್ಲ, ಸಾಧಕರ ನಾಡು ಕೂಡ ಹೌದು. ಹಾಗಾಗಿ ಮಲ್ನಾಡ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ 2024 and 25 ಈಗ ನಡೆಯುತ್ತೆ. ರಮಾನಂದ್ ಆರ್ಟ್ ಗ್ಯಾಲರಿ, ರಾಮ್ ಆರ್ಟ್ ಗ್ಯಾಲರಿ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರು ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರು ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಂಡು ಸ್ಟಾರ್ ಅವಾರ್ಡ್ ಪಡೆದಂತಹ ಮೋಹನ್ ಗೌಡ ಇವರಿಗೆ ಧನ್ಯವಾದಗಳು. ಅಖಿಲೇಶ್ ಕೆಸಿ ಕೋಗೋಡು, ಅಖಿಲೇಶ್ ಕೆಸಿ ಕೋಗೋಡು ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನು ಅಖಿಲೇಶ್ ಕೆಸಿ ಕೋಗೋಡು ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರು ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸುಧನ್ವಾ ಗೌರವಿಸಲಾಗುತ್ತಿದೆ. ಸುಧನ್ವಾ ಎಸ್ಜಿ ಡೇಸ್ ವೇದಿಕೆಯಾಗಿ ಸುಧನ್ವಾ ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಈ ಸ್ಟಾರ್ ಅವಾರ್ಡ್ನ ಅಂಬುತೀರ್ಥ ರಾಘವೇಂದ್ರ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೂರು ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸುಧನ್ವಾ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ
ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನ ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನ ವೇದಿಕೆಯಾಗಿ ಬಳಸಿಕೊಂಡು ಸ್ಟಾರ್ ಅವಾರ್ಡ್ ಪಡೆದಂತಹ ಸುಧನ್ವ ಇವರಿಗೆ ಧನ್ಯವಾದಗಳು. ಹಾಗೆ ಕನ್ನಡಿಗರ ಮನೆ ಬೆಸ್ಟ್ ಮಾತಾಗಿ ಇನಿಷಿಯೇಷನ್ ಅವಾರ್ಡ್ 2024-25 ಈ ಕಾರ್ಯಕ್ರಮವನ್ನು ರಾಘವೇಂದ್ರ ಸರ್ ಅವರು ನಡೆಸಿಕೊಡಲಿದ್ದಾರೆ. ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನ ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಮಲ್ನಾಡ್ ಬೆಸ್ಟ್ ಇನಿಷಿಯೇಷನ್ ಅವಾರ್ಡ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಲೆನಾಡಿನ ಕೆಲವು ವ್ಯಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಇನಿಷಿಯೇಟಿವ್ ಆಗಿ ಸೇವೆಯನ್ನು ನೀಡಿರ್ತಾರೆ. ಅವರಲ್ಲಿ ಕೆಲವರನ್ನು ನಾವಿಲ್ಲಿ ನಮ್ಮ ವ್ಯಾಪ್ತಿಗೆ ತಕ್ಕಂತೆ ತುಂಬ ಸಮಯ ಕಡಿಮೆ ಇದ್ದಿದ್ದರಿಂದ ಕೆಲವು ಬೆರಳಿಕೆ ಮಂದಿಯನ್ನು ಗುರುಸಿದ್ದೇವೆ, ಜೊತೆಗೆ ಅವರ ಸೇವೆಯನ್ನು ಇಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಚಿನ್ ಕೆಸಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಆಲೆಮನೆ ಶ್ರಮಿಸುತ್ತಿರುವ ಇವರಿಗೆ ಇದರ ಮುಖ್ಯ ಶಿಕ್ಷಕರಾದಂಥ ಶೈಲಾ ಅವರು ಬರಬೇಕು. ಇತ್ತೀಚೆಗೆ ಶತಮಾನೋತ್ಸವವನ್ನು ಕಂಡಂತ ಕೊಪ್ಪ ತಾಲೂಕಿನ ಆಲೆಮನೆ ಸರ್ಕಾರಿ ಪ್ರಾಥಮಿಕ ಶಾಲೆ 100 ವರ್ಷದ ಕಾರ್ಯಕ್ರಮವನ್ನು ಪೂರೈಸಿದೆ. ಶ್ರಮಿಸುತ್ತಿರುವ ಇವರಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಬೆಸ್ಟ್ ಇನಿಷಿಯೇಷನ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಕೊಪ್ಪ ಹಾಗೂ ತೀರ್ಥಹಳ್ಳಿ ಗಡಿ ಪ್ರದೇಶದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆ ಶತಮಾನೋತ್ಸವವನ್ನು ಈ ವರ್ಷ ಪೂರೈಸಿದ್ದು, ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬೆಸ್ಟ್ ಇನಿಷಿಯೇಷನ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಅದು ಡಿಸ್ಪ್ಲೇ ಮಾತ್ರ ಸಾಕು, ವಾಯ್ಸ್ ಬೇಡ ಅವರೇ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಆಲೆಮನೆ ಶತಮಾನೋತ್ಸವ ಸಂಭ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ನೀಡಿರುವಂಥ ಶಾಲೆ, ಸಾವಿರಾರು ಸಾಧಕರನ್ನು ನೀಡಿರುವಂಥ ಶಾಲೆ, ಅವರಿಗೆ ಧನ್ಯವಾದಗಳು. ಸಚಿನ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಸಚಿನ್ ಬೆಸ್ಟ್ ಇನಿಷಿಯೇಷನ್ಸ್ ಕೃಷಿ ಮೂಲಕ, ಹೈನುಗಾರಿಕೆ ಮೂಲಕ ಮಲೆನಾಡಿಗೆ ತಮ್ಮದ ಕೊಡುಗೆ ನೀಡುತ್ತಿರುವಂಥ ಸಚಿನ್ ಅವರು, ರತ್ನಾಕರ್ ಶೆಟ್ಟಿ ಅವರು ಅವರಿಗೆ ಬೆಸ್ಟ್ ಇನಿಷಿಯೇಷನ್ಸ್ ಅನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಕುಡಿಮಲ್ಲಿಗೆ ಅದರ ಶಿಕ್ಷಕರು ಅಥವಾ ಪೋಷಕರು ವಾಗ್ದೇವಿ ಇನ್ಸ್ಟಿಟ್ಯೂಷನ್ಸ್ ತೀರ್ಥಹಳ್ಳಿ, ವಾಸಪ್ಪ ಮಾಸ್ತಿಕಟ್ಟೆ, ಇವರು ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆಯವರು. ತಮ್ಮ ಚಟುವಟಿಕೆ ಹಾಗೂ ಸೇವೆಗಳ ಮೂಲಕ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ನೀಡುತ್ತಿರ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಮಲೆನಾಡ್ ಇನಿಷಿಯೇಷನ್ಸ್ ಅವಾರ್ಡ್ನಲ್ಲಿ ಅವರನ್ನು ಗುರುತಿಸ್ತಾ ಇದ್ದೇವೆ. ಅವರ ಸೇವೆ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿಗೆ ಸಿಗಲಿ ಎಂದು ಈ ಮೂಲಕ ಆಶಿಸುತ್ತಿದ್ದೇವೆ. ಗಣ್ಯರು ಅದವರಿಗೆ ಕಡಿದ ದಯಾನಂದ್ ಹಾಗೂ ಜೀವಂದರ್ ಜೈನ್ ಅವರು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೇವೆ. ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಶೀಲಾ ಶೆಟ್ಟಿ ಅವರು ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುಶೀಲಾ ಶೆಟ್ಟಿ ಅವರು. ಧನ್ಯವಾದಗಳು ಗಣ್ಯರಿಗೆ. ಪ್ರೇಮ್ ಎಡೂರು ಅವರು ಈ ಬೆಸ್ಟ್ ಇನಿಷಿಯೇಷನ್ ಅವಾರ್ಡ್ನ ತಗೋಬೇಕಾಗಿ ಕೇಳ್ಕೊಳ್ತೇನೆ. ಪ್ರೇಮ್ ಎಡೂರು.
ಈ ಅವಾರ್ಡನ್ನು ಕಡಿದಾಳ್ ದಯಾನಂದ್ ಅವರು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಅವಾರ್ಡನ್ನು ಪಡೆದಂತಹ ಪ್ರೇಮ್ ಯಡೂರು ಅವರ ತಾಯಿಯವರಿಗೆ ಧನ್ಯವಾದಗಳು. ಸಿದ್ದಿಕ್ ಅವರು ವೇದಿಕೆ ಹತ್ರ ಬಂದು ಬೆಸ್ಟ್ ಇನಿಷಿಯೇಷನ್ ಅವಾರ್ಡ್ನ ತಗೋಬೇಕಾಗಿ ಕೇಳ್ಕೊಳ್ತೇನೆ. ವಾಸಪ್ಪ ಮಾಸ್ತಿಕಟ್ಟೆ. ಮಲೆನಾಡು ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ಮತ್ತು ಮಲೆನಾಡಿನ ಬೆಸ್ಟ್ ಇನಿಷಿಯೇಷನ್ ಅವಾರ್ಡನ್ನು ಪಡೆದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಿತರಿಸಿದಂತಹ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಧನ್ಯವಾದಗಳು. ಈಗ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಕಡಿದಾಳ್ ದಯಾನಂದ್ ಕೃಷಿಕರು ತೀರ್ಥಹಳ್ಳಿ ಇವರು ಉದ್ಘಾಟನಾ ನುಡಿಯನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರೇ, ಮಹಿಳೆಯರೇ, ರಾಘವೇಂದ್ರ ನಮ್ಮೂರ ಎಕ್ಸ್ಪ್ರೆಸ್ಸಿನ ಗೆಳೆಯರೇ, ಈಗಾಗಲೇ ಮಾತಾಡಿರ್ತಕ್ಕಂಥ ಅತಿಥಿಗಳು ಎಲ್ಲ ವಿಚಾರಗಳನ್ನು ಒಳಗೊಂಡು ಮಾತಾಡಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಭಾಳ ಮಾತಾಡೋಂಥದ್ದು ಇರಲ್ಲ ಅಂತ ನಾನು ಅನ್ಸ್ಕೊತಾ ಇದ್ದೀನಿ. ಒಂದೆರಡು ವಿಚಾರಗಳನ್ನು ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ರಾಘವೇಂದ್ರ ಅವ್ರ ಜೊತೆಯಲ್ಲಿ ಅವರ ಈ ಮೀಡಿಯಾ ಸ್ಟಾರ್ಟ್ ಮಾಡಿದ ದಿವಸದಿಂದಲೂ ಕೂಡ ಒಡನಾಟದಲ್ಲಿರ್ತಕ್ಕಂಥವನು. ಕೆಲವು ಸರಿ ಅವ್ರ ಜೊತೆ ಕೆಲಸನೂ ಮಾಡಿರೋದಿದೆ. ಅವರು ನಮ್ಮ ತೋಟ, ನಮ್ಮ ಇವುಗಳ ಜೊತೆ ಬಂದು ಕಳೆದಿರೋಂಥದ್ದು ಇದೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ಸುಮಾರು ಒಂದೂವರೆ ತಿಂಗಳ ಹಿಂದೂ ಕೂಡ ಬಂದು ಒಂದು ಸರಿ ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನು ಕೂಡ ಚರ್ಚೆ ಮಾಡಿದರು. ನಾವು ಕೂಡ ಅವರಿಗೆ ಹೇಳಿದ್ದು, ಏಕೆಂದರೆ ಈಗಾಗಲೇ ಈ ಥರದ ಕಾರ್ಯಕ್ರಮಗಳು ದೇಶದ ಒಳಗೂ ಭಾಳ ನಡೀತಾ ಇದ್ದಾವೆ, ಇಲ್ಲ ಅಂತಲ್ಲ. ಅದೇ ವಿದೇಶಗಳಲ್ಲೂ ಕೂಡ ನಡೆದಿರೋದನ್ನು ಅದರಲ್ಲಿ ನಾನು ಭಾಗವಹಿಸಿರೋದು ಕೂಡ ಇದೆ. ನಾನು 96ನೇ ಇಸ್ವಿನಲ್ಲಿ ಮೊಟ್ಟ ಮೊದಲಿಗೆ ಇಸ್ರೇಲ್ ಪ್ರವಾಸ ಮಾಡಿ ಅಲ್ಲಿಯ ಈ ವಾಟರ್ ಮ್ಯಾನೇಜ್ಮೆಂಟ್, ನೀರಾವರಿ ತಂತ್ರಜ್ಞಾನವನ್ನು ನೋಡಬೇಕು ಅಂತ ಹೋದಂಥವನು. ಅಲ್ಲಿ ಅವರ ಅಗ್ರಿಟೆಕ್ಕಿನ ಇದರಲ್ಲಿ ಈ ಥರದ ಕೆಲವು ಒಳಗಡೆ ಇಂಡೋರ್ ಇದರೊಳಗಡೆ ಕೆಲವು ಸೆಮಿನಾರ್ಗಳನ್ನು, ಸಿಂಪೋಸಿಯಮ್ಗಳನ್ನು ಈ ಥರ ಮಾಡ್ತಾಯಿರ್ತಾರೆ. ಆದರೆ ಅಲ್ಲಿ ಅವಕ್ಕೆಲ್ಲವಕ್ಕೂ ಕೂಡ ಒಂದು ಫೀಸ್ ನಿಗದಿ ಮಾಡಿರ್ತಾರೆ. ನಮ್ಮ ದೇಶದಲ್ಲಿ ನಾವು ಎಲ್ಲವರಿಗೂ ಎಟಕಲಿ ಅಂಥೇಳಿ ಅದಕ್ಕೆ ಆ ರೀತಿಯ ಫೀಸು ಮತ್ತೊಂದು ಏನೂ ಇರಲ್ಲ. ಬಹುಶಃ ಇದೇ ನಾವು ಮಾಡೋ ತಪ್ಪೇನು ಅಂತ ನನಗೆ ಅನ್ನಿಸ್ತಾ ಇರೋದು. ಬಹುಶಃ ಅದಿದ್ದಿದ್ದರೆ ವಾಲಂಟ್ರಿಯಾಗಿ ಟಿಕೆಟ್ ತಗೊಂಡು ಸೀಟನ್ನು ಕಾದಿರಿಸಿ ನೋಡ್ತಾಯಿದ್ದು. ನಾವು ಎಲ್ಲರಿಗೂ ಲಭ್ಯ ಆಗಲಿ ಅಂತ ಸಾರ್ವಜನಿಕ ಸಹಯೋಗದೊಂದಿಗೆ ಸ್ವಲ್ಪ ಉಚಿತವಾಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದೇ ಬಹುಶಃ ನಮ್ಮ ಎಡವಟ್ಟಿನ ಕೆಲಸ ಅಂತನೇನೋ ಅಂತ ಎಷ್ಟೋ ಸರಿ ನಮಗೆ ಅಂದಿರೋದಿದೆ. ನಾನು ಇಂಥ ಸಿಂಪೋಸಿಯಮ್ಗಳನ್ನು, ಇಂಥ ಇವುಗಳನ್ನು ನೂರಾರು ನಮ್ಮ ಉದ್ಯಾನ ಕಲಾ ಸಂಘದ ಮೂಲಕ ಇರ್ಬೋದು, ಪ್ರವಾಸೋದ್ಯಮದ ಮೂಲಕ ಇರ್ಬೋದು, ವಿಹಂಗಮದ ಮೂಲಕ ಇರ್ಬೋದು ಮಾಡಿದಂಥ ಅನುಭವಗಳಿರೋದ್ರಿಂದ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದರೆ
ಈಗಾಗಲೇ ನಾವು ಕಳೆದ ವರ್ಷ ನಾವು ಇಲ್ಲಿಂದ ಕೊಯಮತ್ತೂರಿಗೆ ಒಂದು ಕೃಷಿ ಮತ್ತು ತೋಟಗಾರಿಕಾ ಮತ್ತು ಬೇರೆ ವಿಜ್ಞಾನದ ಇದನ್ನು ಮಾಡೋದಕ್ಕೆ ಎಲ್ಲ ಕಡೆಗಳಲ್ಲೂ ಗೇಟ್ ಕಲೆಕ್ಷನ್ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಆ ಥರನೂ ಕೂಡ ನಾವು ಒಂದು ಮುಂದಿನ ದಿನಗಳಲ್ಲಿ ರೂಢಿ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಇಂಥ ರಾಘವೇಂದ್ರ ಅಂತ ಪ್ರಗತಿಶೀಲರಿಗೆ ಬಹುಶಃ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನನ್ನ ಇದು. ಇಲ್ಲಿದ್ರೆ ಭಾಳ ಬೇಗ ನಾವು ಆರ್ಥಿಕವಾಗಿ ಎಡವಟ್ಟಿಗೆ ಸಿಕ್ಕಾಕೊಂಡು ನಿರಾಶರಾಗ್ತೀರಿ ಅಂತ ನನ್ನ ಮಾತುಗಳು. ಆದರೆ ರಾಘವೇಂದ್ರ ಅವರು ಸ್ವಲ್ಪ ವಿಶೇಷವಾದ ಪ್ರತಿಭೆ. ಅವರು ನಗನಗುತ್ತಾನೆ, ಎಲ್ಲರೊಂದಿಗಿರ್ತಾನೆ, ಸರಳವಾಗಿರ್ತಾನೆ, ಅವರ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದನ್ನು ನಾನು ನೋಡಿದ್ದೀನಿ, ಸಂತೋಷಪಟ್ಟಿದ್ದೀನಿ. ಹಾಗೆ ಅವರ ಕಾರ್ಯ ಮುಂದಿನ ದಿನಮಾನದಲ್ಲೂ ಇರಲಿ ಅಂತ ಹೇಳ್ತಾ ಮತ್ತು ನಿಮ್ಮ ಜೊತೆಗೆ ನಾವುಗಳು ಸದಾ ಇರ್ತೀವಿ ಅಂತಲೂ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಕಡಿದಾಳ್ ದಯಾನಂದ್ ಕೃಷಿಕರು ತೀರ್ಥಹಳ್ಳಿ ಇವರಿಗೆ ಧನ್ಯವಾದಗಳು. ಮಲ್ನಾಡ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ರಮಾನಂದ್ ರಾಮ್ ಆರ್ಟ್ ಗ್ಯಾಲರಿ ವೇದಿಕೆ ಹತ್ರ ಬಂದು ಈ ಅವಾರ್ಡ್ನ ತಗೋಬೇಕಾಗಿ ಕೇಳ್ಕೊಳ್ತೇನೆ. ರಮಾನಂದ್ ರಾಮ್ ಆರ್ಟ್ ಗ್ಯಾಲರಿ. ಶ್ರೀಮತಿ ಗೀತಾ ರಮೇಶ್ ಅವರು ಈ ಅವಾರ್ಡ್ನ ವಿತರಿಸಬೇಕಾಗಿ ಕೇಳ್ಕೊಳ್ತೇನೆ. ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಇವರಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನ ವೇದಿಕೆಯಾಗಿ ಬಳಸಿಕೊಂಡು ಹಲವಾರು ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿ ತಾರೆಯಾಗಿ ಮಿಂಚುತ್ತಿರುವ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವಾರ್ಡ್ನ ಪಡೆದಂತಹ ರಮಾನಂದ್ ಅವರಿಗೆ ಧನ್ಯವಾದಗಳು. ಹಾಗೂ ವಿತರಿಸಿದಂತಹ ಗೀತಾ ರಮೇಶ್ ಇವರಿಗೂ ಧನ್ಯವಾದಗಳು. ದೇವರಾವ್ ಬ್ಲಾಗರ್ ರೈಡರ್ ದೇವರಾವ್. ಈ ಸ್ಟಾರ್ ಅವಾರ್ಡ್ನ ವಿನಾಯಕ ಕಿತ್ತಿನಗದ್ದೆ ಅವರು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸ್ಟಾರ್ ಅವಾರ್ಡ್ನ ಪಡೆದಂತಹ ದೇವರಾವ್ ಅವರಿಗೆ ಧನ್ಯವಾದಗಳು. ಹಾಗೂ ವಿತರಿಸಿದಂತಹ ವಿನಾಯಕ ಕಿತ್ತಿನಗದ್ದೆ ಅವರಿಗೂ ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಕಗ್ಗದ ಈ ಸಾಲನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಇದೀಗ ವೇದಿಕೆ ಕಾರ್ಯಕ್ರಮ ಅಂತಿಮ ಹಂತದಲ್ಲಿದ್ದು ಸರ್ವರನ್ನ ವಂದಿಸಲು ಬರುತ್ತಿದ್ದಾರೆ ರಾಘವೇಂದ್ರ ಟಿ.ಆರ್. ಸರ್, ಸಂಪಾದಕರು, ನಮ್ಮೂರ ಎಕ್ಸ್ಪ್ರೆಸ್ ಮಾಧ್ಯಮ ಸಂಸ್ಥೆ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರಾದಂಥ ರಾಮಚಂದ್ರ ಕೊಪ್ಪಳವರು ಹಾಗೂ ಶಿವಕುಮಾರ್ ಅವರು ಇದ್ದಾರೆ. ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲರನ್ನ ಗುರುತಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಾವೀಗ ಮಾಡಬೇಕಾಗಿದೆ. ಒಂದು ಸರಳ ಕಾರ್ಯಕ್ರಮ, ಯಾಕಂದರೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಈ ಥರ ಕಾರ್ಯಕ್ರಮಗಳು ನಡೀತವೆ. ಉದ್ಘಾಟನೆ ಕಾರ್ಯಕ್ರಮ ಇಷ್ಟೇ ಜನ ಇರೋದು, ಅದ್ರ ಬಗ್ಗೆ ನಮಗೆ ವರಿಬೇಡ. ಮತ್ತು ನಮ್ಮ ಪ್ಲಾನ್ ಕೂಡ ಹಾಗೆ ಇರುತ್ತೆ, ಯಾಕಂದರೆ ಮೊದಲ ದಿನ ತಯಾರಿ ಆಗಿರುತ್ತೆ. 12 ಗಂಟೆ 1 ಗಂಟೆ ಒಳಗಡೆ ಪೂರ್ತಿ ನಾವು ಮುಗಿಸ್ಬೇಕಾಗಿರುತ್ತೆ. ಸೊ ಅದೆಲ್ಲವೂ ಸೆಟ್ ಆಗುವಾಗ ನಾವು ಮತ್ತು ತುಂಬ ಕಾರ್ಯಕ್ರಮದ ಮೇಲೆ ಫೋಕಸ್ ಮಾಡಿದರೆ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಅದು ಮೇಲೆ ನಾವು ಉದ್ಯೋಗ ಮೇಳ ಇದೆ, ಬೆಂಗಳೂರಿನ 50 ಕಂಪ್ನಿಗಳು ಬಂದಿದ್ದಾವೆ ಆಲ್ರೆಡಿ ತೀರ್ಥಹಳ್ಳಿಗೆ. ಅದ್ರ ಬಗ್ಗೆ ಕೂಡ ಸಿದ್ಧತೆ ಇದ್ವಿ. ಹಾಗಾಗಿ ಉದ್ಘಾಟನಾ ಕಾರ್ಯಕ್ರಮ ಗಣ್ಯರ ಉಪಸ್ಥಿತಿಯಲ್ಲಿ, ಅದು ನಮ್ಮ ಸೇವಕರು ಸಾಧಕರು, ಆ ಕಾನ್ಸೆಪ್ಟೇ ಇರೋದರಿಂದ ಈ ಕಾನ್ಸೆಪ್ಟನ್ನ ನಾವು ಮ್ಯಾಚ್ ಮಾಡಿದ್ದೇವೆ. ಹಾಗಾಗಿ ಒಂದು. ಎರಡನೇದಾಗಿ ನಮ್ಮ ಕಲ್ಪನೆ ಇತ್ತು ಅಂದರೆ ಸಮಾಜಕ್ಕೆ ಕೊಡುಗೆ ನೀಡಿಯವರೇ ನಮ್ಗೆ ಅತಿಥಿಗಳಾಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಜನ ಅತಿಥಿಗಳಂತಲ್ಲ, 50 ಜನ ಬಂದರೂ ಅವರು ಸಮಾಜಕ್ಕೆ ಅವರಿಂದ ಕಾಂಟ್ರಿಬ್ಯೂಟ್ ಇರಬೇಕು. ಅದು ನಮ್ಮ ಮೊದಲಿನ ದಿನದಿಂದ ನಮ್ಮ ಕಲ್ಪನೆ ಅದೇ. ಜನ ಸೇರಿಸಿ, ಲಕ್ಷಾಂತರ ಜನ ಸೇರಿಸಿ, ಯಾವ ಸರ್ವಿಸ್ ಇಲ್ಲದೆ
ಸುಮ್ಮನೆ ಬಿರಿಯಾನಿ ಊಟ ಮಾಡ್ಕೊಂಡು ಹೋದರೆ ಅದು ಕಾರ್ಯಕ್ರಮದ ಮಹತ್ವ ಆಗೋದಿಲ್ಲ. ಆ ಥರ ಕಾರ್ಯಕ್ರಮಗಳು ನಾವು ಇದುವರೆಗೂ ಮಾಡಲೂ ಇಲ್ಲ ಕೂಡ. ಇದು ನಮ್ಮ ಕಲ್ಪನೆಯಾಗಿತ್ತು. ಆ ಕಲ್ಪನೆಗೆ ನಮಗೆ ಸಾರ್ಥಕತೆ ಸಿಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಅದಕ್ಕೆ ಧನ್ಯವಾದಗಳನ್ನು ಮೊದಲನಾಗಿ ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಕರ್ಕೊಂಡಾಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ದಯಾನಂದ್ ಸರ್ನ ನಾವು ಕೇಳ್ಕೊಂಡಾಗ ಅವರು ಫಾರಿನಲ್ಲಿದ್ದರು. ಆ್ಯಕ್ಚುಲಿ ಅವರ ಭೇಟಿ ಮಾಡಿ ಮಾತಾಡಿದ್ದು ಯಾಕೆ ಅಂದರೆ ಕೃಷಿ ಕ್ಷೇತ್ರಕ್ಕೆ ತೀರ್ಥಹಳ್ಳಿಯಲ್ಲಿ ಅವರ ಕೊಡುಗೆ ಅಪಾರವಾದಿದೆ. ಈಗಲೂ ಕೂಡ ಅವರು ಮೊನ್ನೆ ಕೃಷಿ ಸಂಶೋಧನೆ ಮೇಲೆ ಫಾರಿನ್ ಹೋಗಿ ಅಲ್ಲಿ ಸ್ಟಡಿ ಮಾಡಿ ತೀರ್ಥಹಳ್ಳಿ ನಮ್ಮ ಹಾಗೆ ಬೆರಳಿಕೆ ಜನಕ್ಕೆ ಹೇಳಬೇಕು, ಅದರಲ್ಲಿ ಯಾರೋ ಒಂದು 2 ಜನ ಇಂಪ್ಲಿಮೆಂಟ್ ಮಾಡಿದ್ರು ಅವರ ಕನಸು ಸಾಕಾರ ಆಗ್ತದೆ. 100 ಜನ ಸಾಕಾರ ಆಗೋದಿಲ್ಲ ಅನ್ನುವಂಥದ್ದು ರಿಯಾಲಿಟಿ ನಿಮ್ಗೆ ಗೊತ್ತಿದೆ. ಅದನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಮಲ್ನಾಡ್ ಕ್ಲಬ್ ಇರ್ಬೋದು, ವಿಹಂಗಮ ರೆಸಾರ್ಟ್ಸ್ ಇರ್ಬೋದು, ಇವೆಲ್ಲವೂ ಮಲೆನಾಡಿಗೆ ದೊಡ್ಡ ಕೊಡುಗೆಗಳನ್ನು ಪ್ರವಾಸೋದ್ಯಮ, ಕೃಷಿ, ಇನ್ನೋವೇಷನ್ಸಲ್ಲಿ ಕೊಟ್ಟಿದೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಮಗೆ ಮಾರ್ಗದರ್ಶಕರು ಕೂಡ ಅವರು ಆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಡಿದಾಳ್ ದಯಾನಂದ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೃಷಿ ಅಂದರೆ ಅವರ ಹೆಸರು. ಯಾಕಂದರೆ ಅವರು ಕೂಡ ಒಂದು ಪುಸ್ತಕವನ್ನು ಕೂಡ ರಿಲೀಸ್ ಮಾಡಿದರು. ತೀರ್ಥಹಳ್ಳಿ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಕೃಷಿಯಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದರು. ಅದೊಂದು ಮಲೆನಾಡಿಗೆ ಐಕಾನಿಕ್ ಆದ ಪುಸ್ತಕ ಕೃಷಿ ಕ್ಷೇತ್ರದಲ್ಲಿ. ಅದನ್ನು ಕೂಡ ನಾವು ನೋಡಿದ್ದೇವೆ. ಅವರಿಗೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಆರೋಗ್ಯ ಮೇಳ ಈಗಾಗಲೇ ನಡೀತಾ ಇದೆ. ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಿರುವಂಥ ಡಾಕ್ಟರ್ ಜೀವಂದರ್ ಜೈನ್ ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ತೀರ್ಥಹಳ್ಳಿಗೆ ಒಂದು ಕಳೆಯನ್ನು ಕೊಟ್ಟಿರುವಂಥವರು. ಜೊತೆಗೆ ನಮ್ಮೆಲ್ಲರಿಗೂ ಸೇವೆ ಅಂದರೆ ಒಂದಷ್ಟು ಕಲ್ಪನೆಗಳು ಸಿಗುವಂಥ ವ್ಯಕ್ತಿತ್ವ ಡಾಕ್ಟರ್ ಜೀವಂದರ್ ಜೈನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗಿರುವಂತಹ ಆಸಾದಿಯವರು ಒಬ್ಬ ಕ್ರಿಯಾಶೀಲ ನಾಯಕ. ತೀರ್ಥಹಳ್ಳಿಯ ಅನೇಕ ಯೋಚನೆಗಳನ್ನು ಇಟ್ಟುಕೊಂಡು ಜಾತಿ ಧರ್ಮದ ಆಧಾರದಲ್ಲದೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ನಾಯಕರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಅವರು ಆಗಮಿಸಿದ್ದಾರೆ, ಉದ್ಘಾಟನೆಯನ್ನು ಮಾಡಿ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಈಗಾಗಲೇ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಅನೇಕ ಸೇವೆಯನ್ನು ಸಲ್ಲಿಸಿ ಈಗಲೇ ಉಪಾಧ್ಯಕ್ಷರಾಗಿರುವಂಥ ಗೀತಾ ರಮೇಶ್ ಅವರಿದ್ದಾರೆ. ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮತ್ತೊಬ್ಬರು ಪಟ್ಟಣ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ನಾಯಕರು ರತ್ನಾಕರ್ ಶೆಟ್ಟಿ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸುಧಾಕರ್ ಕುಪ್ಪಳ್ಳಿ ಅವರು ವಿಶ್ವಮಾನವ ಕನ್ನಡ ವೇದಿಕೆಯ ಸಂಸ್ಥಾಪಕರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಘವೇಂದ್ರ ಅಂಬುತೀರ್ಥ ಅವರು ಸಂಘಟಕರು. ಯಾಕಂದರೆ ರಾಘವೇಂದ್ರ ಸರ್ನ ಯಾಕೆ ನಾವು ಇವತ್ತು ಗಣ್ಯರಾಗಿ ಕರೆದ್ವಿ ಅಂದರೆ ತೀರ್ಥಹಳ್ಳಿ ಈ ಥರದ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕಲಾವಿದರನ್ನು ಅವರೇ ಗುರುತಿಸಿ ಅವರ ಗಾನಶರದಿ ಸಂಸ್ಥೆಗಳ ಮೂಲಕ ಈಗಾಗಲೇ ಅನೇಕ ಕಲಾವಿದರು ಗಾಯಕರು ಹೊರಹೊಮ್ಮಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಕರೆದಾಗ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉಪಸ್ಥಿತರು ಮತ್ತೊಬ್ಬರು ಗಣ್ಯರುವಂಥ ವಿನಾಯಕ್ ತೊಪ್ಪದ ಮನೆಯವರು. ತೀರ್ಥಹಳ್ಳಿಯ ಯುವ ನಾಯಕರುಗಳು. ತಮ್ಮ ಸಾಮಾಜಿಕ ಕಲ್ಪನೆಗಳು ಹರಿತವಾದ ಮಾತಿದ್ರೂ ಸಾಮಾಜಿಕ ಕಲ್ಪನೆಗಳ ಮೂಲಕ ಮನೆ ಮಾತಾಡೋದವರು. ಅವರನ್ನು ಗುರುತಿಸ್ತಾ ಇದ್ದೇವೆ. ಹೆದ್ದೂರು ನವೀನ್ ಸರ್ ಅವರು ಬರ್ತಾ ಇದ್ದಾರೆ. ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸ್ತಿದ್ದೇವೆ. ಕರ್ಕೊಂಡು ಬರಬೇಕು ಕೇಳ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಮಾರ್ಗದರ್ಶಕರು ಜೊತೆಗೆ ಯುವ ನಾಯಕರು ಹೆದ್ದೂರು ನವೀನ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಆಯೋಜಕರು ಅವರನ್ನು ಕರ್ಕೊಂಡ್ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿದ್ದಕ್ಕೆ ಧನ್ಯವಾದಗಳು ಸರ್. ಹೆದ್ದೂರು ನವೀನ್ ಸರ್ ಅವರು ತೀರ್ಥಹಳ್ಳಿಯ ಯುವ ನಾಯಕರು, ಜೊತೆಗೆ ಸಾಮಾಜಿಕ ವ್ಯವಸ್ಥೆ, ಸಹಕಾರಿ ವ್ಯವಸ್ಥೆಯಲ್ಲಿ ಈಗಾಗಲೇ ತಾಲೂಕಿನಲ್ಲೇ ತಮ್ಮ ಸಂಘಟನಾ ಮೂಲಕ ಹೆಸರು ಮಾಡಿರುವಂಥ ನಾಯಕರು. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಅವರೊಂದೆರಡು ಮಾತುಗಳನ್ನ ಇದೇ ವೇದಿಕೆಯಲ್ಲಿ ಆಡ್ಬಿಡ್ಬೇಕು ಅಂತ ಕೇಳ್ಕೊಬಿಡ್ತೀವಿ. ಯಾಕಂದರೆ ಕೊನೆಯ ಹಂತದಲ್ಲಿ ಇದ್ದೇವೆ. ಅವ್ರು ಹೇಳಿದರು ಗರ್ತಿಕೆರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳಿದರು. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ, ಅನೇಕ ಕಾರ್ಯಕ್ರಮಗಳಿದ್ರಿಂದ ತಡವಾಗಿ ಬಂದೆ. ವೇದಿಕೆಯನ್ನು, ಆಯೋಜಕರನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಮಾತಾಡಿ ಕಾರ್ಯಕ್ರಮ ಮುಗಿಸಿದ್ದೀರಿ. ಕೊನೆಯಲ್ಲಿ ಬಂದಿದ್ದೀನಿ. ಎರಡೇ ಮಾತು. ಸಮಾಜದ ವ್ಯವಸ್ಥೆಯಲ್ಲಿ ಜೀವಂತ ಇಡಬೇಕು ವ್ಯವಸ್ಥೆನ ಅಂದರೆ ಅನೇಕರ ಕೊಡುಗೆ ಇದೆ, ಆದರೆ ಸಮಾಜ ಸತ್ವ ಕಳ್ಕೊಳ್ತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ, ಒಂದು ವ್ಯವಸ್ಥೆ, ಒಂದು ಸಂಸ್ಥೆ ಇದಕ್ಕೋಸ್ಕರ ಗೋಳಾಡಿ ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ, ಇದರ ಹಿಂದೆ ಎಷ್ಟು ದೊಡ್ಡ ಪಾತ್ರ ಇರುತ್ತೆ ಅಂದರೆ, ಕಾರ್ಯಕ್ರಮವನ್ನು ಮಾಡಿದ ಅನೇಕರು ಇಲ್ಲಿದ್ದೀರಿ, ನಿಮಗೆ ಗೊತ್ತಿರುತ್ತೆ. ನಾವು ಬಂದು ಭಾಗವಹಿಸೋದಕ್ಕೆ ನಮಗೆ ಸಮಯ ಇಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಯಾರೂ ಸಮಾಜದ ಕೆಲಸ ಮಾಡಲಿಕ್ಕೆ ಮುಂದೆ ಬರದೇ ಇರೋ ಕಾಲ ಬರುತ್ತೆ. ಅದಕ್ಕಾಗಿ ದಯಮಾಡಿ ಸಮಾಜದಕ್ಕೆ ನನ್ನ ಮನವಿ, ಇಲ್ಲಿರೋರಿಗಲ್ಲ, ಮಾಧ್ಯಮದ ಮೂಲಕ ದಯಮಾಡಿ ಸತ್ವ ಕಳಿಬೇಡಿ. ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು, ನನಗೆ ಜಮೀನನ್ನು, ನನ್ನ ಕಾರನ್ನು, ನನ್ನ ಮನೆಯನ್ನು ಎಲ್ಲರೂ ಮಾಡ್ತಾರೆ. ನಾಯಿ ಅಂಥೇಳಿ ಯಾರನ್ನೋ ಹೋಲಿಸ್ತೆ ಅಂತ ತಪ್ಪು ತಿಳ್ಕೊಬೇಡಿ. ಒಂದು ಪ್ರಾಣಿ ಕೂಡ ತನ್ನ ಮನೆ ಮಗುವನ್ನು ಅದು ಹಾಲು ಕೊಟ್ಟು ಅದೇ ಸಾಕತ್ತೆ, ಅದು ಬಚಾವ್ ಮಾಡುತ್ತೆ. ಆದರೆ ಅದನ್ನು ಮೀರಿ ಸಾಮಾಜಿಕವಾಗಿ ಕಳಕಳಿಯಿಂದ ಸಮಾಜದ ನಡುವೆ ತನ್ನ ಜೀವನವನ್ನು ಅಥವಾ ತನ್ನ ಕುಟುಂಬವನ್ನು ಬಿಟ್ಟು ಬಂದು ಒಂದಿಷ್ಟು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುವಾಗ ದಯಮಾಡಿ ತೀರ್ಥಹಳ್ಳಿ ಅಂತ ತಾಲೂಕಲ್ಲಿ ಇದನ್ನು ಎಲ್ಲರೂ ಒಟ್ಟು ಸೇರಿ, ಅನೇಕರು ಇಲ್ಲಿ ಮೇಲ್ ಕೂತವರು ತುಂಬ ಹಿರಿಯರು, ಸಾಧಕರಿದ್ದೀರಿ, ನಿಮ್ಮೆಲ್ರಿಗೂ ನನ್ನ ಮನವಿ, ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ನೀವು ಯಾವಾಗ ಕರೆದ್ರು ನಮ್ಮದೇ ಕೈಲಾಗಿದ್ದ ಕೊಡುಗೆ ಮತ್ತು ನಮ್ಮ ಸಮಯ ಇದು ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಭಾಗವಹಿಸಿದವರಿಗೆ ನಿಜವಾಗ್ಲೂ ಪ್ರಣಾಮಗಳು. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ, ಕೃಷಿ ಸಮ್ಮೇಳನ, ಉದ್ಯೋಗ ಮೇಳ 3 ದಿನ ನಡೆಯುತ್ತೆ. ಇದನ್ನು ಇವತ್ತಿನಿಂದ ಕರೆಯನ್ನು ಒಂದಿಷ್ಟು ನಾವು ಪ್ರಚಾರವನ್ನು ಕೊಟ್ಟು ಒಂದಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಮಾಡಿದವರಿಗೆ ಯಾವುದೇ ಲಾಭ ಇರಲ್ಲ, ಎಲ್ಲ ನಾವು ಲಾಭ ಪಡ್ಕೊಳ್ಳಿ, ತಾಲೂಕಿಗೆ ಲಾಭ ಆಗಲಿ ಅಂತ ಮಾಡಿದ ಈ ಸಮಯದಲ್ಲಿ ಇದನ್ನು ಮಾಡೋಣ ಅಂತ ಹೇಳ್ತಾ, ರಾಘು ಅವರು ಇತ್ತೀಚೆಗೆ ತೀರ್ಥಹಳ್ಳಿಗೆ ಬಂದು ಆ ಮಾಧ್ಯಮದ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಂಡ್ರು. ಅಲ್ಲಿವರೆಗೆ ನನಗವರು ಹೆಚ್ಚಿಗೆ ಪರಿಚಯ ಇರಲಿಲ್ಲ. ಆದರೆ ಆಮೇಲೆ ಅವರನ್ನು ನಾನು ನೋಡ್ತಾ ಬಂದಾಗ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಅನೇಕರು ನಮ್ಮ ತಾಲೂಕಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ. ಅಂಥದ್ರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ಕಳಕಳಿಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಘು ಅವರೇ, ನಿಜವಾಗ್ಲೂ ನಿಮ್ಮ ಜೊತೆ ನಾವಿದ್ದೀವಿ. ತೀರ್ಥಹಳ್ಳಿ ಒಂದು ಸುಸಂಸ್ಕೃತ ಸಮೃದ್ಧ ತಾಲೂಕು. ಇದಕ್ಕೆ ಆಧ್ಯಾತ್ಮಿಕ ಮತ್ತು ರಾಜಕೀಯ ಅನೇಕ ಹೋರಾಟಗಳ, ಅನೇಕ ಶಕ್ತಿಯುತ ಸತ್ವದ ತಾಲೂಕು. ಇದನ್ನು ನೀವೇನು ಕನಸ್ಕೊಂಡು ಒಳ್ಳೇದು ಮಾಡಕ್ಕೆ ಹೊರಟಿದ್ದೀರಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾ ಭಾಗವಹಿಸಿದ ನಿಮಗೆ ಮತ್ತು ವೇದಿಕೆಯಲ್ಲಿರುವ ಎಲ್ರಿಗೂ ಅನಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಹೆದ್ದೂರು ನವೀನ್ ಸರ್. ಚಪ್ಪಾಳೆಗಳು ಆಗಬೇಕಾದ್ರೆ ಎಲ್ಲ ಕೈಗಳು ಸೇರಬೇಕಾಗತ್ತೆ. ಸಮಾಜಮುಖಿ ಚಟುವಟಿಕೆಯಲ್ಲಿ ಸದಾ 10 ವರ್ಷಗಳಿಂದ ನಾವು ಸಮಾಜಮುಖಿ ಕೆಲಸದಲ್ಲಿ ನಮ್ಮ ಎಕ್ಸ್ಪ್ರೆಸ್ ಸೇವೆ ಸಲ್ಲಿಸ್ತಾ ಇದೆ. ಈ ಕೆಲಸದಲ್ಲಿ ತಮ್ಮ ಸಹಕಾರವೂ ಕೂಡ ಇದೆ, ಅದಕ್ಕೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ಗೌರವ ನಮನವನ್ನು ನಾವು ಸಲ್ಲಿಸಬೇಕಾಗಿದೆ. ಇವತ್ತು ಭಾರತ, ನಮ್ಮ ದೇಶ ಆತಂಕದ ಸ್ಥಿತಿಯಲ್ಲಿದೆ. ಜೊತೆಗೆ ನಾವು ನಮ್ಮ ಎದುರಾಳಿಗಳನ್ನು ಸದೆಬಡಿಯುವಂಥ ಒಂದು ಸಂದರ್ಭ, ಇಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಪಾಕಿಸ್ತಾನ ಭಾರತ ಸಂಘರ್ಷಗಳಲ್ಲಿ ಮಡಿದಂಥ ಸೈನಿಕರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು. ಪಾಕಿಸ್ತಾನದ ದಾಳಿಯಿಂದ ಮೃತಪಟ್ಟಂಥ ನಮ್ಮ ಹೆಮ್ಮೆಯ ಸೈನಿಕರಿಗೆ, ದೇಶಭಕ್ತರಿಗೆ ಮತ್ತು ಹಾಗೂ ತೀರ್ಥಹಳ್ಳಿಯಲ್ಲಿ ಓದಿ ಕೊಪ್ಪದಲ್ಲಿ ಉದ್ಯಮವನ್ನು ಶುರು ಮಾಡಿ ಶಿವಮೊಗ್ಗದಲ್ಲಿ ಇದ್ದಂಥ ಉಗ್ರರ ಬಲಿಯಾದ ನಮ್ಮ ಮಲೆನಾಡಿನ ವ್ಯಕ್ತಿಗೆ आजा आजा जिंदे शामी आने के तले है, आजा जरी वाले नीले आसमाने के तले है।
ದೇಶ ಸೇವೆಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ನಮ್ಮ ಸೈನಿಕರು, ನಮ್ಮ ಆಡಳಿತದ ಜೊತೆಗೆ ನಾವೆಲ್ಲರೂ ನಿಲ್ಲೋಣ ಎನ್ನುವ ಸಂಕಲ್ಪವನ್ನು ಈ ಸಮ್ಮೇಳನದ ಮೂಲಕ ನಾವೆಲ್ಲರೂ ಮಾಡೋಣ ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಸುಶೀಲಾ ಶೆಟ್ಟಿ, ಪಟ್ಟಣ ಪಂಚಾಯತ್ ಸದಸ್ಯರು, ಜೊತೆಗೆ ನಮ್ಮ ಮಾರ್ಗದರ್ಶಕರು, ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರು ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯುವ ನಾಯಕರಾದಂಥ ಹೆದ್ದೂರು ನವೀನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ಜನಪದವನ್ನು, ಮಲೆನಾಡನ್ನು ಪ್ರತಿನಿಧಿಸಿರುವಂತಹ ಮಹಿಳಾ ಒಕ್ಕಲಿಗರ ಸಂಘ ತೀರ್ಥಹಳ್ಳಿ ಶಕುಂತಲ ಅವರ ನೇತೃತ್ವದಲ್ಲಿ ನಡೆತಿರುವಂಥ ಕಾರ್ಯಕ್ರಮಕ್ಕೆ ಅವರು ವೇದಿಕೆ ಮೇಲೆ ಬರಬೇಕು, ಎಲ್ಲ ಸದಸ್ಯರು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ನಮ್ಮ ಸಮಿತಿ ವತಿಯಿಂದ ಮಲೆನಾಡಿನ ಕಲಾ ಪ್ರಕಾರವನ್ನು ತಮ್ಮ ಈ ಸಂದರ್ಭದಲ್ಲೂ ಕೂಡ ಪ್ರತಿಬಿಂಬಿಸುತ್ತಿರುವಂಥ ನಮ್ಮ ಮಲೆನಾಡಿನ ಪ್ರತಿಭೆಗಳು, ಕಲಾವಿದರು, ಅವರನ್ನು ಕೂಡ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಮಹಿಳಾ ಒಕ್ಕಲಿಗರ ಸಂಘ ತೀರ್ಥಹಳ್ಳಿ ಇದರ ಸದಸ್ಯರು, ಅಂಟಿಗೆ ಪಿಂಟಿಗೆ ಮಲೆನಾಡಿನ ಪ್ರಾತಿನಿಧಿಕ ಕಲೆ, ಅದನ್ನು ಗೌರವಿಸುವುದು, ಅದನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಜನಪದವನ್ನು ಕೂಡ ಈ ವೇದಿಕೆಯಲ್ಲಿ ಗುರುತಿಸಿರುವಂಥದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಈ ಕಲಾವಿದರಿಗೆ ಜೊತೆಗೆ ಈ ಸಂಘಟನೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತಾವೆಲ್ಲರೂ ನಮ್ಮ ಮಲೆನಾಡಿನ ಕಲಾವಿದರುಗಳು ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಅದನ್ನು ಕೂಡ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ ಗಣ್ಯರು. ನಮ್ಮ ತೀರ್ಥಹಳ್ಳಿ ಕಲಾವಿದಂಥ ಅಭಿಷೇಕ್ ಅವರು ಅದರಲ್ಲಿಯೂ, ಯಾಕಂದರೆ ಇವತ್ತು ಮಂಗಳೂರು ಸೇರಿದಂಥ ರಾಜ್ಯಾದ್ಯಂತ ಬಹು ಬೇಡಿಕೆ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ನಮ್ಮ ತೀರ್ಥಹಳ್ಳಿ ಕಲಾವಿದ ಅಭಿಷೇಕ್ ಅವರು. ಅವರ ನಿರ್ಮಿಸಿರುವಂಥ ಕಲೆಗಳು, ಜೊತೆಗೆ ಅರವಿಂದ್ ಮಾಸ್ಟ್ರು, ಜೊತೆಗೆ ಎಲ್ಲ ಕಲಾವಿದರುಗಳು ಕೂಡ ಅವರ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಆರ್ಟ್ ಗ್ಯಾಲರಿಗೆ ತಾವೆಲ್ಲರೂ ಭೇಟಿ ನೀಡಿ ಕಲಾವಿದರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಪತ್ರಕರ್ತರಾದಂಥ ಸ್ನೇಹಿತರುಗಳು ಆಗಮಿಸಿದ್ದಾರೆ, ಜಗದೀಶ್ ಅವರು ಆಗಮಿಸಿದ್ದಾರೆ, ಅವ್ರನ್ನೂ ಕೂಡ ಗುರುತಿಸ್ತಾ ಇದ್ದೇವೆ. ಜೊತೆಗೆ ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯತ್ ಇಲಾಖೆ, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಗಳು ನಮಗೆ ಇಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾವೆ. ಸಮಸ್ತ ತಾಲೂಕಿನ ಎಲ್ಲ ಜನತೆಗೂ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಈಗಷ್ಟೇ ಶುರು ಮಾಡಿದ್ದೇವೆ. ಇನ್ನು 3 ದಿನಗಳ ಕಾಲ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ವಿಶೇಷ ಕಲ್ಪನೆಗಳು ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ, ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆತರಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಮೊದಲನೇ ದಿನ ಕೃಷಿ ಮೇಳದ ಉದ್ಘಾಟನೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಸಂಗೀತ ಸ್ಪರ್ಧೆ ನಡೀತಾ ಇದೆ. ಮಲೆನಾಡಿನ 30ಕ್ಕೂ ಹೆಚ್ಚು ಸಂಗೀತ ಸ್ಪರ್ಧಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಈಗಾಗಲೇ ಮಕ್ಕಳು ಈಗ 1 ಗಂಟೆಗೆ ಎಲ್ಲರನ್ನೂ ಲಾಗಿನ್ ಮಾಡಿಸಿದ್ದೇವೆ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಮೂಲಕ ನಾಳೆ ನೃತ್ಯ ಸ್ಪರ್ಧೆ ಕೂಡ ಮಧ್ಯಾಹ್ನ ಆಯೋಜನೆ ಮಾಡಿದ್ದೇವೆ. ಮಲೆನಾಡಿನ ಎಲ್ಲ ಕಲೆಗಳು ಕೂಡ ಬೆಳಿಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಆರ್ಟ್ ಎಕ್ಸಿಬಿಷನ್ ಮತ್ತು ಎಕ್ಸಿಬಿಷನ್ನ ಒಂದು ವೀಕ್ಷಣೆ ಮಾಡೋಕ್ಕೆ ಗಣ್ಯರೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.
ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.